ಪ್ರಾರ್ಥನೆ ಮಾಡ್ಕೊಳ್ಳೋಣ. ಎಲ್ಲರೂ ಕಣ್ಣು ಮುಚ್ಚಿ ತಲೆ ಬಾಗಿಸಿ. ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು ಸ್ತೋತ್ರಗಳಪ್ಪ. ನಿನ್ನೆ ದಿನದಿಂದ ಮೊದಲುಗೊಂಡು ಇಲ್ಲಿಯವರೆಗೆ ನಿಮ್ಮ ಕೃಪೆಯಲ್ಲಿ ನಮ್ಮನ್ನು ಭದ್ರವಾಗಿ ಕಾಪಾಡಿ ಯಾರಿಗೂ ಯಾವ ಅಪಾಯಕ್ಕೂ ಸಂಭವಿಸಿದಂತೆ ನಮ್ಮೆಲ್ಲರನ್ನು ಕಾಪಾಡಿದಕ್ಕಾಗಿ ನಿನಗೆ ಕೃತಜ್ಞತೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ದೇವ. ಮತ್ತು ಈ ಸಾಯಂಕಾಲ ಸಮಯದಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ವಾಕ್ಯಗಳನ್ನು ಹಂಚಿಕೊಳ್ಳುವಂತ ಭಾಗ್ಯ ನನಗನುಗ್ರಹಿಸಿದಕ್ಕಾಗಿ ನನಗೆ ಸ್ತೋತ್ರ ತಂದೆ. ಮಾತಾಡುವ ಬಾಯಿ ನಂದು, ಮಾತು ನಿಂದು ದೇವ. ನೀನೇ ನನ್ನ ಬಾಯಿಗೆ ಮಾತುಗಳನ್ನು ಕೊಟ್ಟು ನಿನ್ನ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಬೋಧಿಸುವಂತ ಭಾಗ್ಯ ನನಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ ದೇವ. ಮತ್ತು ಕೂಡಿ ಬಂದಂತ ಪ್ರತಿಯೊಬ್ಬರು ಕೂಡ ತಮ್ಮ ಆಲೋಚನೆಗಳು ಪಕ್ಕಕ್ಕಿಟ್ಟು ನಿನ್ನ ಆಲೋಚನೆಗಳ ಪ್ರಕಾರ ಆಲೋಚನೆ ಮಾಡುವಂತ ಭಾಗ್ಯ ಅನುಗ್ರಹಿಸರಿ. ಯಾಕಂದ್ರೆ ದೇವ, ನಾನುವಂತದ್ದು ವಾಕ್ಯವಾಗಿರುವುದರಿಂದ ವಾಕ್ಯಕ್ಕೆ ಸರಿಯಾದಂತ ರೀತಿಯಲ್ಲಿ ಗಮನಿಸಿಕೊಂಡು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಂಡು ನಿನ್ನ ಚಿತ್ತವನ್ನು ನೆರವೇರಿಸುವಂತ ಮಕ್ಕಳಾಗಿ ಲೋಕದಲ್ಲಿ ಬದುಕುವಂತ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ, ಕೂಡಿ ಬಂದಂತ ಎಲ್ಲರನ್ನು ನಿನ್ನ ಕೈಗೆ ಒಪ್ಪಿಸ್ತಾ ಬರಬೇಕಾಗಿರ್ತಕ್ಕಂಥವರನ್ನು ಕೂಡ ಬೇಗನೆ ನಡೆಸ್ತಾ ಎಂಬುದಾಗಿ ನಂಬುತ್ತಾ ಸಮಸ್ತವೂ ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮದುಮಗನು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತ ಅವರ ಪರಿಶುದ್ಧವಾದ ನಾಮದಲ್ಲಿ ಬೇಡಿ ಬಂದಿದ್ದೇವಪ್ಪ ತಂದೆ, ಆಮೆನ್. ಆಮೆನ್. ಮತ್ತೊಂದು ಸಲ ನಿಮ್ಮೆಲ್ಲರಿಗೆ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಕಲೀಲಿಕ್ಕೆ ಬಂದಿದ್ದೇವೆ. ಕಲಿತಕ್ಕಂತ ನೀವೆಲ್ಲರೂ ಕೂಡ ಬಹು ಜಾಗೃತಿಯಿಂದ ವಾಕ್ಯಗಳನ್ನು ಪರಿಶೀಲನೆ ಮಾಡಬೇಕೆಂಬುದಾಗಿ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಇವು ಲೇಖನಗಳ ಪರಿಶೋಧನೆ ಸದಸ್ಯರು. ನಾವು ದೇವರ ವಾಕ್ಯವು ಗ್ರಹಿಸಿಕೊಳ್ಳಲಿಕ್ಕೆ ದೇವರು ಅತ್ಯುನ್ನತವಾದಂತ ಮತ್ತು ಸತ್ಯವಾದ ವೇದ ಅಂತಕ್ಕಂಥ ಪುಸ್ತಕವನ್ನು ನಮ್ಮ ಕೈಯಲ್ಲಿಟ್ಟು ನನ್ನ ಮನಸ್ಸನ್ನು ತಿಳಿದುಕೊಳ್ಳಿರಿ, ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿರಿ ಎಂಬುದಾಗಿ 66 ಪುಸ್ತಕಗಳಿರ್ತಕ್ಕಂಥ ಈ ಬೈಬಲ್ ನಮ್ಮ ಕೈ ಕೊಟ್ಟಿದ್ದಾನೆ. ಈ ಬೈಬಲ್ ಅನ್ನು ಕೈಯಲ್ಲಿ ಹಿಡ್ಕೊಂಡಿರ್ತಕ್ಕಂಥ ನಾವೆಲ್ಲರೂ ಕೂಡ ಬಹು ಜಾಗ್ರತೆಯಿಂದ ಬೈಬಲ್ ನ ಪರಿಶೀಲನೆ ಮಾಡಿಕೊಂಡು ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನು ಅರ್ಥ ಮಾಡಿಕೊಂಡು ದೇವರಿಗೆ ಮೆಚ್ಚುಗೆ ಆದಂತ ರೀತಿಯಲ್ಲಿ, ಆತನಿಗೆ ಇಷ್ಟವಾದಂತ ರೀತಿಯಲ್ಲಿ ಅಥವಾ ಆತನ ಸಂತೋಷ ಪಡುವಂತ ರೀತಿಯಲ್ಲಿ ನಾವೆಲ್ಲರೂ ಬದುಕಬೇಕೆಂಬುದಾಗಿ ನಿಮ್ಮಲ್ಲಿ ನಾನು ವಿನಂತಿಸಿ ಕೊಡ್ತಾ ಇದ್ದೇನೆ ಪ್ರಿಯರೇ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ನಾವು ದೇವರ ವಾಕ್ಯದಲ್ಲಿ ಸಾಗೋಣ. ಮತ್ತು ನಾನು ಇವತ್ತು ನಿಮಗೆ ಹೇಳ್ತಕ್ಕಂಥ ಅಂಶದ ಹೆಸರು ಏನಂದ್ರೆ ಕನಸಿನ ಪ್ರಪಂಚದ ರಹಸ್ಯಗಳು. ಕನಸಿನ ಪ್ರಪಂಚ, ಕನಸಿನ ಪ್ರಪಂಚದ ರಹಸ್ಯಗಳು. ವಿಚಿತ್ರವಾಗಿದೆಯಲ್ಲ ಅಂಶದ ಹೆಸರು. ದೇವರ ವಾಕ್ಯ ಅಷ್ಟೇ ನಮ್ಮನ್ನು ಆಶ್ಚರ್ಯಪಡಿಸುವಂತದ್ದು. ಅದಕ್ಕಾಗಿ ನೀವು ಚೆನ್ನಾಗಿ ಆಲೋಚನೆ ಮಾಡಬೇಕು. ಕನಸಿನ ಪ್ರಪಂಚದ ರಹಸ್ಯ ಇದು ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಬೇಕಾಗಿದೆ. ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು, ಮನುಷ್ಯನಾಗಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡುವಂತ ಅಂಶ. ಈ ಅಂಶ ಕೇಳುವಂತ ನೀವೆಲ್ಲರೂ ಕೂಡ ಬಹಳ ಜಾಗೃತಿಯಿಂದ ವಾಕ್ಯವನ್ನು ಕೇಳಬೇಕಾಗಿದೆ. ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಕನಸಿನ ಪ್ರಪಂಚದಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಆಲೋಚನೆ ಮಾಡಬೇಕಾಗಿದೆ. ಯಾಕಂದ್ರೆ ದೇವರ ವಾಕ್ಯ ನಮಗೆ ಯಾವುದು ಮರೆ ಮಾಡದೆ ಸಂಪೂರ್ಣವಾದಂತಹ ವಿಷಯಗಳನ್ನು ತಿಳಿಸಿಕೊಡುವಂತದ್ದಾಗಿದೆ. ನನಗಿದು ಗೊತ್ತಿಲ್ಲಲ್ಲ, ದೇವರು ನನಗೆ ಇದು ಹೇಳಿಲ್ಲಲ್ಲ ಅಂತ ಹೇಳಲಿಕ್ಕೆ ಅಸಾಧ್ಯ. ಪ್ರತಿಯೊಂದು ವಿಷಯನ್ನು ಕೂಡ ದೇವರು ನಮಗೆ ವಿವರವಾಗಿ ತಿಳಿಸಿಕೊಟ್ಟಿದ್ದಾನೆ. ಆದ್ರೆ ನಾವು ಸೋಮಾರಿಗಳಾಗಿ ಬೈಬಲ್ ಅನ್ನು ಓದಿಕೊಳ್ಳದೆ, ಬೈಬಲ್ ಬಗ್ಗೆ ಆಲೋಚನೆ ಇಲ್ಲದೆ ಅಥವಾ ಬೈಬಲ್ ಬಗ್ಗೆ ಅವಗಾಹನ ಇಲ್ಲದೆ ಇವತ್ತು ನಾವು ಭೂಮಿ ಮೇಲೆ ಬದುಕುವಂತವರಾಗಿದ್ದೇವೆ ಪ್ರಿಯರೇ. ಏನೋ ಕ್ರೈಸ್ತರಂದ್ರೆ ಯೇಸು ಕ್ರಿಸ್ತನನ್ನು ನಂಬ್ಕೊಂಡ್ರೆ ಸಾಕು ಅನ್ಕೊಂಡಿದ್ದಾರೆ. ನಂಬ್ಕೊಂಡ್ರೆ ಸಾಕಾಗಲ್ಲ ಪ್ರಿಯರೇ. ನಂಬ್ಕೊಂಡು ಅದರಂತೆ ನಡಿಬೇಕು,
ಅದರಂತೆ ಜೀವನ ಮಾಡಬೇಕು. ಅದಕ್ಕೆ ಈ ಕನಸಿನ ಪ್ರಪಂಚದ ರಹಸ್ಯಗಳು ಏನಿದೆ, ಕನಸು ಅಂದ ತಕ್ಷಣನೇ ನಮ್ಮೆಲ್ಲರಿಗೆ ಗೊತ್ತುಂಟು. ಕನಸು ಕಾಣದೇ ಇರುವಂತವ್ರು ಯಾರೂ ಇಲ್ಲ. ಪ್ರತಿಯೊಬ್ಬರು ಕನಸು ನೋಡುವುದಕ್ಕಾಗಾದ್ರೂ ನಿದ್ದೆ ಮಾಡುವುದಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಕನಸಿನ ಲೋಕದಲ್ಲಿ ಬಹಳ ಇದ್ದಾರೆ ಜನರೆಲ್ಲ. 100%ಗೆ 100% ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕನಸಿನ ಲೋಕದಲ್ಲಿದ್ದಾರೆ, ಕನಸಿನ ಲೋಕದಲ್ಲಿ ಇದ್ದಾರೆ. ಕನಸು ಅಂದ ತಕ್ಷಣ ಏನೇನು? ಕನಸು ಅಂದ್ರೆ ಕಲ್ಪಿತವಾದದ್ದು, ಊಹೆ ಮಾಡಿಕೊಳ್ಳುವಂಥದ್ದು, ಅಥವಾ ನಾವು ಹೆಚ್ಚಾಗಿ ಆಲೋಚನೆಗಳು ಮಾಡುವುದರಿಂದ ಬರ್ತಕ್ಕಂಥ ಕನಸು. ನಾವು ಯಾವ ವಿಷಯವನ್ನು ನಾವು ಆಲೋಚನೆ ಜಾಸ್ತಿ ಮಾಡ್ತೇವೋ ಅದರ ವಿಷಯದಲ್ಲಿ ನಮಗೆ ಕನಸುಗಳನ್ನ ಬರ್ತವೆ. ಮತ್ತು ನಾವು ಊಹೆ ಮಾಡಿಕೊಂಡಂತ ರೀತಿಯಲ್ಲಿ ಕನಸುಗಳು ನಾವು ಕಾಣುತ್ತೇವೆ. ಪ್ರಪಂಚದಲ್ಲಿ ಎಲ್ಲರೂ ಕೂಡ ಕನಸುಗಳು ಕಟ್ಟಿಕೊಂಡು ಜೀವನ ಮಾಡ್ತಕ್ಕಂಥವ್ರು ಬಹಳಷ್ಟು ಜನ ಇದ್ದಾರೆ. ನಾನು ಹೀಗಾಗ್ಬೇಕು, ಹಾಗೆ ಆಗ್ಬೇಕು, ನಾನು ಶ್ರೀಮಂತ ಆಗ್ಬೇಕು, ನಾನೊಂದು ಪೊಸಿಷನ್ ಬರ್ಬೇಕು, ನಾನೊಂದು ದೊಡ್ಡ ರಾಜಕೀಯ ನಾಯಕ ಆಗ್ಬೇಕು, ನಾನೊಂದು ಲೀಡರ್ ಆಗ್ಬೇಕು, ನಾನೊಬ್ಬ ಗಣ್ಯ ವ್ಯಕ್ತಿ ಆಗ್ಬೇಕು, ನಾನು ಎಲ್ಲರಿಗಿಂತ ಹೈ ಲೆವೆಲ್ ಆಗ್ಬೇಕು ಅನ್ನಂತ ಕನಸುಗಳು ಯಾರಿಗಿಲ್ಲ ಅಂತ ಹೇಳ್ತಾರೆ ಪ್ರಿಯರೇ? ಯಾರಿಗಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಕನಸುಗಳನ್ನ ಕಾಣುವಂತವರಾಗಿದ್ದಾರೆ ಸಮಾಜದಲ್ಲಿ. ಊಹೆ ಮಾಡ್ಕೊಳ್ತಿರ್ತಾರೆ. ಕೆಲವರು ಅಂದ್ರೆ ಮಲ್ಕೊಂಡು ಕನಸು ಕಾಣ್ತಾರೆ, ಕೆಲವರು ದಾರಿ ನಡೆಯುವಾಗ ಕನಸು ಕಾಣ್ತಿರ್ತಾರೆ. ಇವತ್ತು ಹುಡುಗರಾಯ್ತು, ಯವನಸ್ಥರಾಯ್ತು, ಈ ಕನಸಿನ ಲೋಕದಲ್ಲಿ ಬಹಳಷ್ಟು ಜನ ಇದ್ದಾರೆ. ಭ್ರಮೆಗೊಳ್ತಿರ್ತಾರೆ. ನಾನು ಹೀರೋ ಆಗ್ಬೇಕಂತ, ಹೀರೋಯಿನ್ ಆಗ್ಬೇಕಂತ, ಅಥವಾ ಹೀರೋ ತರ ಆಕ್ಟಿಂಗ್ ಮಾಡುವಂತ ರೀತಿಯಲ್ಲಿ ಅವನು ನಡೆಯುವ ದಾರಿ ನೋಡ್ರಿ ಪ್ರಿಯರೇ. ಅವನು ನಡೆಯುವಾಗ ಅವನ ಸ್ಟೈಲ್ ನೋಡ್ರಿ, ಅಥವಾ ಸ್ತ್ರೀಯರ ಸ್ಟೈಲ್ ನೋಡ್ರಿ, ಹೇಗೆ ಇರುತ್ತ ಅವರ ಸ್ಟೈಲ್ ಅಂತಕ್ಕಂಥದ್ದು ನಮಗೆ ಕಾಣುತ್ತೆ ಪ್ರಿಯ. ಅವ್ರ ಸ್ಟೈಲ್ ಹೇಗಿರುತ್ತೆ ಅಂತಂದ್ರೆ, ಆ ಹೀರೋಯಿನ್ ಇವರೇ ಆಗಿರ್ತಾರ, ಹೀರೋಗಳು ಇವರೇ ಆಗಿರ್ತಾರ. ಆ ತರ ಊಹಲೋಕದಲ್ಲಿ ಜೀವನ ಮಾಡುವಂತವರು ಪ್ರಪಂಚದಲ್ಲಿ 100% ಜನರು ಇದ್ದಾರೆ. ಅವರು ಕ್ರೈಸ್ತರಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಬೇರೆ ಯಾವ ಜಾತಿ ಜನಾಂಗದವರಾಗಿರ್ಬೋದು, ಯಾವ ಧರ್ಮಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಮನುಷ್ಯ ಅಂತಕ್ಕಂಥವನು ನಿಜ ಜೀವನದಲ್ಲಿ ಕೂಡ ಕನಸು ಕಂಡು ನಾನು ಹೀಗಿರ್ಬೇಕು, ಆಗಿರ್ಬೇಕು ಅಂತೇಳಿ ಊಹೆ ಮಾಡಿಕೊಂಡು ಜೀವನವನ್ನು ಸಾಗಿಸುವಂತದನ್ನ ನಾವು ನೋಡ್ತಾ ಇರ್ತೇವೆ ಪ್ರಿಯರೇ. ನಾವು ನೋಡ್ತಾ ಇರ್ತೇವೆ. ಕನಸಿನ ಲೋಕನೇ ಬೇರೆ ಪ್ರಿಯ. ನಾವು ರಿಯಲ್ ಬಡವರಾಗಿದ್ರು ಕೂಡ ಕನಸಿನಲ್ಲಿ ದೊಡ್ಡ ಶ್ರೀಮಂತನ ತರ ಕನಸು ಕಾಣ್ತಿರ್ತೀವಿ, ಊಹೆ ಮಾಡ್ಕೊಳ್ತಿರ್ತೀವಿ. ನಮ್ಗೆ ಏನು ಬರದೇ ಇದ್ರು ಕೂಡ ನನಗೆಲ್ಲ ಬರುವಂತ ರೀತಿಯಲ್ಲಿ ಕನಸು ಕಾಣ್ತಿರ್ತೀವಿ, ಆಕ್ಟಿವ್ ಮಾಡ್ತಿರ್ತೀವಿ. ನಾವು ನಿದ್ದೆಯಲ್ಲೇ ನಾನು ದೊಡ್ಡ ಕಲೆಗಾರ ಆಗ್ಬೇಕು, ದೊಡ್ಡ ಒಂದು ಡ್ಯಾನ್ಸರ್ ಆಗ್ಬೇಕು, ದೊಡ್ಡ ಹೀರೋ ಆಗ್ಬೇಕು, ಅಥವಾ ದೊಡ್ಡ ಪಾಸ್ಟರ್ ಆಗ್ಬೇಕು ನಾನು ಅಂತ ಕನಸು ಕಾಣೋರು ಕೂಡ ಇದ್ದಾರೆ ಪ್ರಿಯ. ದೊಡ್ಡ ಇಂಟರ್ನ್ಯಾಷನಲ್ ಸ್ಪೀಕರ್ ಆದಂಗೆ, ನಾನು ಒಂದು ಲಕ್ಷಾನುಗಟ್ಟಲೆ ಜನರ ಮಧ್ಯದಲ್ಲಿ ಬೋಧನೆ ಮಾಡಿದ ಹಾಗೆ, ಈ ತರ ಊಹೆ ಮಾಡ್ಕೊಳ್ತಿರ್ತಾರ. ಊಹದ ಲೋಕ, ಕನಸಿನ ಲೋಕ ಇದೆಲ್ಲ. ಈ ಕನಸಿನ ಲೋಕದಲ್ಲಿ ಜೀವನ ಮಾಡ್ತಕ್ಕಂತ ಮನುಷ್ಯರ ವಿಷಯದಲ್ಲಿ ನಾವು ಆಲೋಚನೆ ಮಾಡ್ಬೇಕಾಗುತ್ತೆ. ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಮನುಷ್ಯರೆಲ್ಲರೂ ಕೂಡ ಇದೆ. ಯಾಕಂದ್ರೆ ಊಹೆ ಮಾಡ್ಕೊಳ್ಳೋದು ಜಾಸ್ತಿ ಅಂತ. ಅದಕ್ಕೆ ನಮ್ಗೆ ಮೊದಲೇ ವಾಕ್ಯ ಹೇಳಿದಪ್ರಿ, ಏನಂತ ಒಂದ್ಸಲ ವಾಕ್ಯ ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನವನ್ನು ನೋಡೋಣ. ಆದಿಕಾಂಡ 6ನೇ ಅಧ್ಯಾಯ 5ನೇ ವಚನ. ಒಂದು ಅದ್ಭುತವಾದಂತ ಮಾತು, ನಮಗೆಲ್ಲರಿಗೆ ಸುಪರಿಚಿತವಾದಂತ ಮಾತು. ನಾವು ಪ್ರತಿ ಸಲ ಈ ವಚನವನ್ನು ನೋಡಿಕೊಳ್ಳುವಂತ ಮಾತು. ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯೆಹೋವನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡುವುದಕ್ಕೆ ಮಾಡಿದ್ದಕ್ಕೆ ಪಶ್ಚಾತ್ತಾಪಪಟ್ಟನು, ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ಹೇಳ್ತಾ ಇದೆ. ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದು ಅಂತ. ತೆಲುಗಿನಲ್ಲಿ ಆದ್ರೆ ಇದೇನಂತ ಹೇಳ್ತಾರೆ, ಮನುಷ್ಯನ ಆಲೋಚನೆಗಳೆಲ್ಲವೂ ಬರೀ ಊಹೆ, ಅವರ ಊಹೆ ಎಲ್ಲವೂ ಕೆಟ್ಟದಾಗಿರುವುದು. ಆಲೋಚನೆ ಅಂತ ಕೊಟ್ಟಿದ್ದಾನೆ ಕನ್ನಡದಲ್ಲಿ, ತೆಲುಗಿನಲ್ಲಿ ಊಹೆ
ಆಲೋಚನೆಗಳೆಲ್ಲವೂ ಕೂಡ ಕೆಟ್ಟದಾಗಿದೆ ಅಂತಕ್ಕಂಥದ್ದನ್ನು ನೋಡ್ತಾ ಇದ್ದಾರೆ. ಅವರು ಕನಸು ಕಾಣದೆ ಈ ಲೋಕಕ್ಕೋಸ್ಕರ, ಈ ಲೋಕದಲ್ಲಿ ಜೀವನಗೋಸ್ಕರ, ಈ ಲೋಕದಲ್ಲಿ ಬೆಳವಣಿಗೋಸ್ಕರ, ಈ ಲೋಕದಲ್ಲಿ ಸಂಪಾದನೆಗೋಸ್ಕರ, ಈ ಲೋಕದಲ್ಲಿ ಗಣ್ಯ ವ್ಯಕ್ತಿ ಆಗ್ಬೇಕನ್ನಂತ ಊಹೆ ಮಾಡಿಕೊಂಡು, ಯೋಚನೆಗಳು ಮಾಡಿಕೊಂಡು ಬದುಕುವುದನ್ನ ನಾವು ನೋಡ್ತಾ ಇರ್ತೇವೆ ಪ್ರಿಯ. ಎಲ್ಲ ಕನಸು, ಊಹೆ, ಆಲೋಚನೆ. ಈ ರೀತಿಯಾಗಿ ಆಲೋಚನೆಗಳನ್ನು ಮಾಡಿಕೊಂಡು ಜೀವನ ಮಾಡುವಂತವರು ಎಷ್ಟೋ ಜನರಿದ್ದಾರೆ ಪ್ರಿಯರು. ಅದಕ್ಕೆ ದೇವರು ಮೊದಲೇ ಹೇಳಿದಾನೆ, ಮನುಷ್ಯನ ಆಲೋಚನೆಗಳು ಹೇಗಿದೆ ಅಂದ್ರೆ ಬರೀ ಕೆಟ್ಟ ಆಲೋಚನೆ, ಕೆಟ್ಟ ಊಹೆ ಮಾಡ್ಕೊಳ್ತಾನೆ ಮನುಷ್ಯ. ಇನ್ನು ಕೆಲವರು ಕನಸು ಕಾಣ್ತಿರ್ತಾರ, ಆ ಕನಸಿನಲ್ಲಿ ರಹಸ್ಯವಾಗಿರ್ತಕ್ಕಂಥ ಕನಸು ಅವರು ಊಹೆ ಮಾಡ್ಕೊಳ್ತಿರ್ತಾರ, ಊಹೆದಿಂದ ಜೀವನ ಮಾಡ್ತಿರ್ತಾರ. ನನಗೆ ಇಂಥ ಹೆಂಡತಿ ಬೇಕು, ಇಂಥ ಗಂಡ ಬೇಕು, ಇಂಥ ಸೌಂದರ್ಯ ಉಳ್ಳವನಾಗಿರಬೇಕು ಅಂತೇಳಿ ಗಂಡನ ವಿಷಯದಲ್ಲಿ, ಹೆಂಡತಿ ವಿಷಯದಲ್ಲಿ, ಲವರ್ ವಿಷಯದಲ್ಲಿ ಕನಸುಗಳನ್ನು ಕಟ್ಟಿಕೊಂಡವ್ರು ಇದ್ದಾರೆ. ಊಹೆ ಮಾಡ್ಕೊಳ್ತಿರ್ತಾರ ಅವ್ರ ಬಗ್ಗೆ. ನನಗೆ ಬರ್ತಕ್ಕಂಥ ಪಾರ್ಟ್ನರ್ ಈ ತರ ಇರಬೇಕು ಅಂತೇಳಿ ಊಹೆ ಮಾಡ್ಕೊಳ್ತಿರ್ತಾರ. ಅದು ಯಾರಿಗೆ ಹೇಳಕ್ಕೂ ಇಷ್ಟ ಆಗಲ್ಲ ಪ್ರಿಯ. ಕೆಲವರು ಕನಸು ಹೇಳ್ಕೊಳ್ತಾರೆ, ನನಗೆ ಈ ತರ ಕನಸು ಬಿದ್ದಿತ್ತು ಅಂತ. ಕೆಲವರು ಕನಸುಗಳು ಹೇಳ್ಕೊಳಕ್ ಆಗಲ್ಲ, ಅಂತ ಕನಸುಗಳನ್ನು ಕಂಡು ಜೀವನ ಭ್ರಮೆ ಲೋಕದಲ್ಲಿ ಇದ್ದುಕೊಂಡು ಜೀವನ ಮಾಡ್ತಿರ್ತಾರ ಪ್ರಿಯ. ಅದಕ್ಕೆ ಟೋಟಲ್ ಆಗಿ ಕನಸಿನ ಲೋಕದಲ್ಲಿ ಜೀವನ ಮಾಡ್ತಾ ಇದ್ದಾರೆ ನಾವು ಆಲೋಚನೆ. ಅದಕ್ಕೆ ಮನುಷ್ಯನ ಆಲೋಚನೆ ಕೆಟ್ಟದು, ಅವನ ಊಹೆ ಎಲ್ಲ ಕೆಟ್ಟದು. ಅವನು ಕೇವಲವಾಗಿ ಡಾಂಬಿಕವಾಗಿ ಲೋಕದಲ್ಲಿ ಬದುಕುವ ವಿಧಾನ ಯಾವ ರೀತಿ ಇರ್ಬೇಕಂತೇಳಿ ತನ್ನಷ್ಟಕ್ಕೆ ತಾನೇ ಊಹೆ ಮಾಡಿಕೊಂಡು ಕನಸು ಕಾಣುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ನಾನೇನೋ ಪರಲೋಕಗೋಸ್ಕರ ಕನಸು ಅಲ್ಲ, ಇನ್ನೊಂದು ಲೋಕಕ್ಕೆ ಕನಸು ಅಲ್ಲ. ಈ ಲೋಕದಲ್ಲಿ ಡೆವಲಪ್ಮೆಂಟ್ಗೋಸ್ಕರ, ಈ ಲೋಕದಲ್ಲಿ ಶಾರೀರಿಕವಾಗಿ ಯಾವ ರೀತಿ ನಾನು ಬದುಕಿ ಬಾಳಬೇಕು ಅನ್ನೋದಕ್ಕೋಸ್ಕರ ಕನಸು ಕಟ್ಟಿಕೊಂಡು ಜೀವನ ಮಾಡುವಂತ ಮನುಷ್ಯರನ್ನು ನಾವು ನೋಡ್ತಾ ಇರ್ತೀವಿ. ಈ ಕನಸಿನ ಲೋಕದಲ್ಲಿ ಇರ್ತಕ್ಕಂಥ ಜನರು ಬಹುಶಃ ನಿಮ್ಮಲ್ಲಿ ಕೂಡ ಇರ್ಬೋದು, ನೀವು ಕೂಡ ಇದ್ದೀರೇನಂತ ನನಗೆ ಅನಿಸ್ತದೆ. ಯಾಕಂದ್ರೆ 100% ಅಂತ ಹೇಳಿದೀನಿ, 100 ಅಲ್ಲಿ ನಾವು ಇದ್ದೀವಿ, ನಾನು ಇದ್ದೀನಿ, ನೀವು ಇದ್ದೀರಿ ಪ್ರಿಯ. ಯಾರು ಹೆಚ್ಚಾಗಿ ಲೆಫ್ಟ್ ಆಗ್ಬಾಡ್ರಿ ದಯಮಾಡಿ. ಒಳ್ಳೆ ಅದ್ಭುತವಾದಂತ ಸಂದೇಶ, ಇದನ್ನ ಕೇಳಲೇಬೇಕು, ನೀವು ಅರ್ಥ ಮಾಡಿಕೊಳ್ಳಬೇಕು ಪ್ರಿಯರೇ. ಯಾಕಂದ್ರೆ ಇದು ಊಹದ ಪ್ರಪಂಚ. ಈ ಪ್ರಪಂಚದೇ ಕನಸಿನ ಲೋಕ ಅಂತ ಹೇಳ್ಬೋದು. ಈ ಲೋಕನೇ ಕನಸಿನ ಲೋಕ. ಈಗ ನಾನು ಹೇಳುವಂತ ಅಂಶ ನಿಮ್ಗೆ ಅರ್ಥ ಆಗ್ಬೇಕಂದ್ರೆ, ಈ ಲೋಕ ಇದೆಯಲ್ಲ, ಈ ಲೋಕವೇ ಕನಸಿನ ಲೋಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಹೇಗೆ ಅಂತೇಳಿ ಮುಂದೆ ವಾಕ್ಯಗಳ ಮುಖಾಂತರ ನಾವು ನೋಡಿಕೊಳ್ಳೋಣ ಪ್ರಿಯ. ಕೆಲವರು ಊಹೆ ಮಾಡ್ಕೊಂಡು ಇರ್ತಾರ ಪ್ರಿಯ. ಇವಾಗ ಈ 3D 4D ಅಂತಕ್ಕಂಥವು ಬಂದಿದೆ. ಹೆಡ್ಸೆಟ್ ಗೆ ಒಂದು ಕ್ಯಾಮ್ರಾ ಕುಂದಿರಿಸ್ಕೊಳ್ತಾರೆ ಮುಖದಲ್ಲಿ. ನಾವು ಸಣ್ಣವರಿದ್ದಾಗ ಒಂದು ಡಬ್ಬೆ ಕುಂದಿರಿಸಿದ್ರು. ಆ ಡಬ್ಬಿಯಲ್ಲಿ ಒಂದು ಪಿಕ್ಚರ್ಗಳು ಇಡ್ತಿದ್ರು ಪ್ರಿಯರೇ. ಒಂದು ಪೇಪರ್ ಪಿಕ್ಚರ್ಗಳು ಇಡ್ತಿದ್ರು. ಹೀರೋಗಳು ಮತ್ತೆ ರಾಜರು, ರಾಣಿಯರು ಫೋಟೋಗಳು ಇಡ್ತಿದ್ರು. ಫೋಟೋ ಇಟ್ಟು ಅದರಲ್ಲಿ ಒಂದು ಕಾಯಿನು ಅಥವಾ ಒಂದು ಚಾರಣೆ ಆಗಿರ್ಬೋದು, ಅಂದ್ರೆ 25 ಪೈಸೆ, 50 ಪೈಸೆ, ₹1 ಅದರಲ್ಲಿ ಹಾಕಿದ್ರೆ ಅದರಲ್ಲಿ ನಾವು ನೋಡಿದಾಗ ನಾವು ಆ ಪ್ರಪಂಚದಲ್ಲಿ ಇದ್ದಂಗ ಕಾಣುತ್ತಿತ್ತು ಪ್ರಿಯರೇ. ಆ ಪ್ರಪಂಚದಲ್ಲಿ ಇದ್ದಂಗ ಅಲ್ಲಿರ್ತಕ್ಕಂಥ ಫೋಟೋಗಳು, ರಾಜರ ಫೋಟೋಗಳು ಅಥವಾ ದೇಶ ನಾಯಕರ ಫೋಟೋಗಳು, ದೇಶಕ್ಕೋಸ್ಕರ ರಾಷ್ಟ್ರಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥವ್ರ ಫೋಟೋಗಳು ಅದರಲ್ಲಿ ನೋಡಿದಾಗ, ಈ ತರ ನೋಡಿದಾಗ ನಮ್ಗೆ ಏನ್ ಕಾಣಿಸ್ತಂದ್ರೆ ಅದ್ಭುತ ಕಾಣಿಸ್ತಿತ್ತು. ಅಬ್ಬಬ್ಬ ಹೇಗಿದಾರಲ್ಲ ಇವರು ಅಂತೇಳಿ ನಾವು ಅದು ಅದರಲ್ಲಿ ನಾವು ಕಣ್ಣಿಟ್ಟು ನೋಡಿದಾಗ ಅಲ್ಲೇ ಇದ್ವೇನೋ ಅಂತ ಅನಿಸ್ತಾ ಇತ್ತು. ಈಗ ಕೂಡ 4D ಅಂತೇಳಿ ಬಂದಿದೆ ಪ್ರಿಯರ್. ಈಗ ಕೂಡ ನೋಡೋದು ಮಕ್ಕಳಿಗೆ ತೋರಿಸ್ತಿರ್ತಾರ. ಅಥವಾ ಕೆಲವರು ಆ ಪಿಕ್ಚರ್ಗಳು ನೋಡುವುದಕ್ಕಾಗಿ ಸಮುದ್ರವನ್ನು, ಬೀಚ್ ಅನ್ನು ಮತ್ತು ನೈಸರ್ಗಿಕ ಈ ಪ್ರಕೃತಿಯನ್ನು ನೋಡುವುದಕ್ಕಾಗಿ ಕನ್ನಡಿಗೊಂದು ಇದು ಮಾಡ್ಕೊಂತಾರ. ಅದೇ ಹೆಡ್ಸೆಟ್ ಅಂತಾರ ಪ್ರಿಯರೇ. ಆ ಸೆಟ್ಟಿಂಗ್ ಹಿಂಗ್ ಇಟ್ಕೊಂಡಾಗ ಅದರಲ್ಲಿ ಈ ಸಮುದ್ರಗಳು, ನೀರು ಮತ್ತು ಹಿಮ ಬೀಳುವಂತದ್ದು ಇದೆಲ್ಲವನ್ನು ನೋಡ್ತಿರ್ತೀವಿ. ಅದು ನೋಡಿದಾಗ ಅಲ್ಲಿ ಹತ್ತಿರದಲ್ಲಿ ಇದ್ದೀವೇನೋ ಅಂತ ಅನಿಸ್ತಿರ್ತದೆ ನಮ್ಗೆ. ಅಲ್ಲೇ ಕುಂತ್ಕೊಂಡು ನಾವು ನೋಡ್ತಿರ್ತೀವೇನೋ ಅಂತ ಅನಿಸ್ತಿರ್ತದೆ. ಈಗ ಕೆಲವು ಪಿಕ್ಚರ್ಗಳು ನೋಡುವಾಗ ಕೆಲವು
ವಿಡಿಯೋ ಮಾಡಿರ್ತಾರ ಪ್ರಿಯರೇ, ಸಿನಿಮಾಗಳು ಮಾಡಿರ್ತಾರೆ. ನಾವು ಆ ಸಿನಿಮಾದಲ್ಲಿ ಸಮುದ್ರ ಬಂದಾಗ ಸಮುದ್ರದ ಮುಂದೆ ನಾವು ಕುಂತ್ಕೊಂಡಿವೇನೋ, ಸಿನಿಮಾ ಥಿಯೇಟರ್ ಅಲ್ಲಿ ಕುಂತ್ಕೊಂಡಿಲ್ಲ ನಾವು ಅಂತ ಅನಿಸ್ತಿರ್ತದ ಪ್ರಿಯರೇ. ಅಂದ್ರೆ ನಾವ್ ಎಲ್ಲಿ ಕುಂತಿದೀವಿ, ಬೀಚ್ ಅಲ್ಲಿ ಕುಂತಿದೀವಿ, ನಾವು ಸಮುದ್ರ ಪಕ್ಕದಲ್ಲಿ ಕುಂತು ನೋಡ್ತಾ ಇದ್ವಿ ಅಂತ ಅನಿಸ್ತಿರ್ತದ ಪ್ರಿಯರೇ. ಆ ಬೆಟ್ಟಗಳು ಪರ್ವತಗಳು ಬಂದಾಗ, ಆ ಮಂಚಿನ ಲೋಕ ಬಂದಾಗ, ಆ ಮಂಚು ನಮ್ಮ ಮೇಲೆ ಬೀಳ್ತದೆ ಏನೋ ಅನ್ನೋ ಫೀಲಿಂಗ್ ಆಗ್ತಿರ್ತದ. ಯಾವಾಗ ಅದನ್ನು ನೋಡುವ ತನಕ ಪ್ರಿಯರೇ, ಆ ಯಾವಾಗಾದ್ರೆ ಹೆಡ್ಸೆಟ್ ನಾವು ತೆಗೆದ ತಕ್ಷಣ ನಾವ್ ಎಲ್ಲಿದ್ದೀವಿ ಅಂತಕ್ಕಂಥ ನೋಡಿದ್ರೆ, ನಾವು ಮನೆಯಲ್ಲೋ ಇಲ್ಲದ್ರೆ ಬಜಾರ್ದಲ್ಲೋ ಅಥವಾ ಎಲ್ಲೋ ಸ್ಕೂಲ್ ಎಲ್ಲೋ ಇದ್ದಾಗ ನಮಗ್ ಪಿಕ್ಚರ್ ಥಿಯೇಟರ್ ಅಲ್ಲಿ ಇದ್ದಂಗ ನಮಗ್ ಕಾಣ್ತಿರ್ತದ ಪ್ರಿಯರೇ. ಏನ್ಪಡಕ್ಲೇದ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ. ಯಾರು ಮಾತಾಡಿದ್ರ ಅದಕ್ಕೆ? ಕೇಳಿಸ್ತಾ ಇದೆಯಾ? ಓಕೆ ಪ್ರಿಯರೇ, ಪಿಕ್ಚರ್ ನಾವು ಅದನ್ನ ಹೆಡ್ಸೆಟ್ ತೆಗೆದಾಗ ನಮ್ಗೆ ಏನ್ ಅನಿಸ್ತಿರ್ತದ ಅಂದ್ರೆ, ಅಬ್ಬಾಬಾ ಎಲ್ಲಿದ್ದೀನಿ ನಾನು ಇಷ್ಟರ ಮಟ್ಟಿಗೆ ಎಲ್ಲಿದ್ದೆ, ಓ ಅಷ್ಟು ಅದ್ಭುತವಾದಂತ ಲೋಕ, ಅನ್ನೋದು ಅದ್ಭುತವಾದಂತ ಅಂತ ಮತ್ತೆ ಅದನ್ನ ನಾವು ಕಣ್ಣಿಗಿಟ್ಟ ಇಟ್ಕೊಂಡಾಗ ನಮಗ ಆ ಲೋಕ ಕಾಣ್ತಿರ್ತದ, ಆ ನೈಸರ್ಗಿಕ ಕಾಣ್ತಿರ್ತದ, ಸಮುದ್ರ, ಬೆಟ್ಟಗಳು, ಆ ಪರ್ವತಗಳು ಎಲ್ಲವೂ ಕೂಡ ಕಾಣ್ತಿರ್ತದ. ನಮಗೆ ಅಲ್ಲೇ ಇದ್ದೀನೇನೋ ಅಂತ ಒಂದು ಫೀಲಿಂಗ್ ನಮಗೆ ಕಾಣ್ತಿರ್ತದ ಪ್ರಿಯರೇ, ಅಲ್ಲೇ ಇದ್ದೀನೇನೋ ಅನ್ನಂತ ಒಂದು ಫೀಲಿಂಗ್ ನಮ್ಗೆ ಇರುತ್ತ ಪ್ರಿಯರೇ. ಇದೆಲ್ಲ ಊಹಲೋಕ ಅಂತ ಅನ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಊಹೆ ಅಂದ್ರೆ ಅದನ್ನು ಕಣ್ಣಿಗೆ ಇಟ್ಟುಕೊಂಡಾಗ ಮಾತ್ರ ಕಾಣುವಂತ ಲೋಕ ಅದು. ಅದನ್ನು ತೆಗೆದ ತಕ್ಷಣ ನಮಗೆ ಮತ್ತೆ ನಾರ್ಮಲ್ ಆಗಿ ನಾವೆಲ್ಲಿ ಎಲ್ಲೋ ಜೀವಬುಡಲ್ಲೋ ಗುಡಿಸಲಲ್ಲೋ ಅಥವಾ ಎಲ್ಲೋ ನಮ್ಮ ಮನೆಯಲ್ಲಿ ನಾವು ಕಾಣ್ತಿರ್ತೀವಿ. ಅಂದ್ರೆ ಮನುಷ್ಯ ಎಷ್ಟೊತ್ತಿದ್ರೆ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ, ಊಹೆ ಮಾಡ್ಕೊಳ್ತಾ ಇದ್ದಾನೆ, ನಾನು ಇಂತಲ್ಲಿ ಇದ್ದೀನಿ, ಇಂತಲ್ಲಿ ಇರ್ಬೇಕು ನಾನು, ಇಂಥದ್ದು ಮಾಡ್ಬೇಕು ನಾನು, ಇಂಥದ್ದು ನೋಡ್ಬೇಕು ನಾನು ಅನ್ನಂತ ಆಲೋಚನೆಗಳಲ್ಲಿ ಇವತ್ತು ಮನುಷ್ಯ ನಿಮಗ್ನನಾಗಿದ್ದಾನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ದೇವರು ಕೂಡ ಈ ಲೋಕವನ್ನು ಸೃಷ್ಟಿ ಮಾಡಿ ನಿನ್ನ ಮುಂದಿಟ್ಟಿದ್ದಾನೆ. ಈ ಲೋಕವನ್ನು ನೋಡುವುದಕ್ಕಾಗಿ, ಅನುಭವಿಸುವುದಕ್ಕಾಗಿ ಈ ಲೋಕವನ್ನು ಇಟ್ಟಿದ್ದಾನೆ. ಈ ಲೋಕವನ್ನು ನೀನು ಬಿಟ್ಟಾಗ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗಾಗಿ ನೀನು ಇನ್ನೊಂದು ಲೋಕದಲ್ಲಿ ಇರುತ್ತೆ ಪ್ರಿಯರೇ. ಅದನ್ನೇ ಮರಣ ಅಂತೀವಿ ನಾವು. ಮರಣ ಸಾಯೋವರೆಗೆ, ನಿನ್ನ ಸಾವು ಬರೋವರೆಗೂ, ಮರಣ ಬರೋವರೆಗೂ ನೀನು ವಿಚಿತ್ರವಾದಂತವುಗಳನ್ನು ನೋಡ್ತಾ ಇದ್ದೀಯ ನೀನು. ಹಿಮಾಲಯ ಪರ್ವತಗಳು, ಅದಕ್ಕಿಂತ ದೊಡ್ಡ ದೊಡ್ಡ ಶಿಖರಗಳು, ಪರ್ವತಗಳು, ಬೆಟ್ಟಗಳು, ಗುಡ್ಡಗಳು, ಮರಗಳು, ಸಮುದ್ರಗಳು, ಸಮುದ್ರದಲ್ಲಿರ್ತಕ್ಕಂಥ ಮೀನುಗಳು, ಆಕಾಶದಲ್ಲಿ ಹಾರಾಡುವಂತ ಪಕ್ಷಿಗಳು, ದೇವರು ಹೆಂಗ್ ಸಟ್ ಮಾಡಿಟ್ಟಿದ್ದಾನೆ ನೋಡ್ರಿ ಪ್ರಿಯರೇ. ಇದೆಲ್ಲ ನೀನು ನೋಡಿ ಆನಂದಿಸುವುದಕ್ಕಾಗಿ, ಇದನ್ನು ನೀನು ನೋಡಿ ಸಂತೋಷ ಪಡುವುದಕ್ಕಾಗಿ ಈ ಸೃಷ್ಟಿ ಎಲ್ಲವನ್ನು ಕೂಡ ನೀನು ಕಣ್ಣು ಮುಂದಿಟ್ಟಿದ್ದಾನೆ ಪ್ರಿಯರೇ. ಇದೆಲ್ಲ ನೋಡ್ಬೇಕು, ನೀನು ನೋಡಿ ಆನಂದಿಸ್ಬೇಕು. ಇದು ಎಲ್ಲಿವರೆಗೆ ಇರ್ತದ, ಈ ಸೆಟ್ಟಿಂಗ್ ಎಲ್ಲಿವರೆಗೆ ಇರ್ತದ ಅಂತಂದ್ರೆ, ನೀನು ಈ ಭೂಲೋಕದಲ್ಲಿ ಬದುಕಿರುವ ತನಕ ಇರ್ತದ. ಮಹಾ ಅಂದ್ರೆ 60-70 ವರ್ಷ ಇರುತ್ತ ಪ್ರಿಯರೇ. ಆಮೇಲೆ ನೀನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದ್ರೊಳಗಾಗಿ ಈ ಹೆಡ್ಸೆಟ್ ಯಾವ ರೀತಿಯಲ್ಲಿ ತೆಗೆದಾಗ ನೀನು ಎಲ್ಲೋ ಇದ್ದಂಗೆ ಕಾಣ್ತದೋ, ಅದೇ ರೀತಿಯಲ್ಲಿ ನೀನು ಕಣ್ಣು ಮುಚ್ಚಿ ಅಂದ್ರೆ ಸಾವು ಅಂತಕ್ಕಂಥ ನೀನು ಬಂದಾಗ, ಇನ್ನು ಕಣ್ಣಿಲ್ಲಿ ಮುಚ್ಚಿರ್ತೀಯ, ಇನ್ನೊಂದು ಲೋಕದಲ್ಲಿ ಕಣ್ಣು ತೆರೆದಿರ್ತೀಯ. ಆ ಲೋಕದಲ್ಲಿ ಹೋದಾಗ ಅಲ್ಲಿ ಬೆಂಕಿಯ ಕೆರೆಗಳು, ಬೆಂಕಿಯ ಗಂಧಕಗಳನ್ನು ತುಂಬಿರ್ತಕ್ಕಂಥ ಕೆರೆ. ಏನು ಇಲ್ಲಿವರೆಗೆ ನಾನು ನೋಡಿದ ಲೋಕ ಯಾವುದು? ಪ್ರಕೃತಿ ಎಷ್ಟು ಚಂದ ಇತ್ತಲ್ಲ, ಲೋಕ ಎಷ್ಟು ಅದ್ಭುತ ಇತ್ತಲ್ಲ. ಅಲ್ಲಿ ಮೀನುಗಳು ನೋಡಿದೆ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳನ್ನು ನೋಡಿದೆ, ಗಿಡ ಮರಗಳನ್ನು ನೋಡಿದೆ, ನಾನು ಬೆಟ್ಟ ಗುಡ್ಡಗಳನ್ನು ನೋಡಿದೆ. ಅದೇನೋ ನಾನು ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗಾಗಿ ನಾನು ಇನ್ನೊಂದು ಲೋಕಕ್ಕೆ ಬಂದಿನಿ. ಇದು ಯಾವ ಲೋಕ? ಇನ್ನೊಂದು ಲೋಕ ನೀನು ನೋಡುವಂತ ಪರಿಸ್ಥಿತಿ. ಅದಕ್ಕೆ ದೇವರು ಈ ಲೋಕಕ್ಕೆ ಕಳಿಸುವಾಗ ನೀನು ಒಂದು ಮಾತು ಹೇಳ್ಕೊಳಿಸಿದಾನೆ ಪ್ರಿಯರೇ, ಇಲ್ಲೇ ಇದ್ದೀನಂತ ಭ್ರಮೆಗೊಳ್ಳಬೇಡ, ಇದೇ ಲೋಕ ಅಂತ ನಿನಗೆ ಶಾಶ್ವತ ಅಂತ ನೀನು ಭ್ರಮೆಗೊಳ್ಳಬೇಡ, ನಿನಗೆ ಇನ್ನೊಂದು ಒಂದು ಲೋಕ ಇದೆ ಅಂತಕ್ಕಂಥದ್ದನ್ನು ಮರಿಬಾರ್ದಂತ ಹೇಳಿ ಈ ಲೋಕಕ್ಕೆ ಕಳಿಸುವಾಗ ಒಂದು ಮಾತು ಹೇಳ್ತಾ ಇದ್ದಾನೆ. ಕೀರ್ತನೆಗಳ ಗ್ರಂಥ 90ನೇ ಅಧ್ಯಾಯ, ಕೀರ್ತನೆಗಳ ಗ್ರಂಥ 90ನೇ ಅಧ್ಯಾಯ ಪ್ರಿಯರೇ, 90ನೇ ಅಧ್ಯಾಯ ಪ್ರಾರಂಭದ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಪ್ರಾರಂಭದ ವಚನವನ್ನು ಓದಿಕೊಳ್ಳೋಣ. ಕರ್ತನೇ, ತಲತಲಾಂತರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ. ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳು ನಿರ್ಮಾಣವಾಗುವುದಕ್ಕಿಂತ ಮುಂಚಿನಿಂದ ಯುಗ ಯುಗಾಂತರಗಳಲ್ಲಿಯೂ ನೀನೇ ದೇವರು. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ
ಬಳಿಗೆ ಸೇರಿಸುತ್ತಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಪ್ರಿಯರೇ, ದೇವರು ಈ ಲೋಕಕ್ಕೆ ಕಳಿಸುವಾಗ ನೀವು ಪುನಃ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಪುನಃ ನೀವು ನನ್ನ ಬಳಿಗೆ ಬರಬೇಕು. ಈಗ ಈ ಲೋಕ ನಾವು ಮೊದಲು ಎಲ್ಲಿದ್ದವರಂತ? ದೇವರಲ್ಲಿ ದೇವರಾಗಿರುವಂತವರಾಗಿದ್ದೀವಿ. ದೇವರು ಒಳಗಡೆ ನಿವಾಸ ಮಾಡಿರ್ತಕ್ಕಂಥವರಾಗಿದ್ದೀವಿ. ನಾವು ತಲತಲಾಂತರಗಳಿಂದಲೂ, ಅಂದ್ರೆ ಕೋಟ್ಯಾನುಕೋಟಿ ವರ್ಷಗಳಿಂದಲೂ ನಾವು ದೇವರಲ್ಲಿದ್ದವರು. ಈಗ ಈ ಸುಂದರವಾದಂತ ಲೋಕವನ್ನು ಸೃಷ್ಟಿ ಮಾಡಿ ಈ ಲೋಕಕ್ಕೆ ಕಳಿಸಿಕೊಟ್ಟು ಈ ಸುಂದರವಾದ ಲೋಕವನ್ನು ಅನುಭವಿಸಿ ಪುನಃ ನನ್ನ ಬಳಿಗೆ ಬನ್ನಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಇದೆ. ಅಂದ್ರೆ ಈ ಲೋಕವನ್ನು ನೋಡಿ ಆನಂದಿಸುವುದಕ್ಕಾಗಿ ಬಂದಿದ್ದೇವ. ಈ ಲೋಕದಲ್ಲಿ ಇದು ನಿನಗೆ ಶಾಶ್ವತವಾದ ಲೋಕ ಅಲ್ಲ. ಆ ಲೋಕ ಬಿಟ್ಟು ನನ್ನ ಬಳಿಗೆ ಮತ್ತೆ ನೀನು ಬರುವಂತವನಾಗಿದ್ದಿ ಅಂತ ಹೇಳಿದರೆ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಈ ಲೋಕದ ಮೇಲೆ ಕನಸು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಾವು ಈ ಲೋಕದ ಮೇಲೆ ಕನಸು, ಇದೇ ಲೋಕ ಶಾಶ್ವತ, ನಾನು ಓದಿಕೊಂಡಿನಿ, ವಿದ್ಯಾವಂತ ಆಗಿನಿ, ನನ್ಗೊಂದು ಜಾಬ್ ಬಂದಿದೆ, ನನ್ಗೊಂದು ತಿಂಗಳಿಗೊಂದು ₹1,00,000 ಸಂಪಾದನೆ ಮಾಡ್ತಾ ಇದ್ದೀನಿ, ₹1,00,000 ನಾನು ವರ್ಷಾನುಗಟ್ಲೆ ನಾನು ಸಂಪಾದನೆ ಮಾಡ್ಬೇಕು, ಸಂಪಾದನೆ ಮಾಡಿ ನಾನು ಆಸ್ತಿ ಗಳಿಸಬೇಕು, ನಾನು ದೊಡ್ಡ ಮಗನಿಗೊಂದು ಫ್ಲಾಟ್ ತಗೋಬೇಕು, ಮನೆ ಕಟ್ಸ್ಬೇಕು, ಒಂದು 3 ಮನೆ ಕಟ್ಸ್ಬೇಕು, ನನಗೊಂದು 3 ಮಕ್ಕಳಿದ್ದಾರೆ, ಅವರಿಗೆ ಆಸ್ತಿ ಮಾಡ್ಬೇಕು, ಅವರಿಗೆ ಬಂಗಾರ ಮಾಡ್ಬೇಕು, ಅವರಿಗೆ ಮತ್ತು ದುಡ್ಡು ಹಣ ಕೂಡಿಟ್ಟಬೇಕು. ಇದು ನನ್ನ ಪ್ರಪಂಚ ಅಂತ ಹೇಳಿ ಕುಟುಂಬದ ಬಗ್ಗೆ ಕನಸು ಕಂಡು ಕುಟುಂಬದ ಬಗ್ಗೆ ಪ್ರಯಾಸ ಪಡ್ತಕ್ಕಂಥ ಮನುಷ್ಯನನ್ನು ನಾವು ನೋಡ್ತಾ ಇದ್ದೀವಿ ಪ್ರಿಯರೇ. ಆದ್ರೆ ನೀನು ಕನಸು ಯಾರ ಬಗ್ಗೆ ಅಂದ್ರೆ ಕುಟುಂಬದ ಬಗ್ಗೆ. ಈ ಲೋಕದಲ್ಲಿ ಸಂಪಾದನೆ, ಈ ಲೋಕದಲ್ಲಿ ಕೂಡಿಡುವಂಥದ್ದು. ಈ ಲೋಕವನ್ನು ಮನುಷ್ಯನಿಗೆ ಅಂದ್ರೆ ನಿನ್ನ ಮಕ್ಕಳಿಗೆ ಗಿಫ್ಟ್ ಕೊಟ್ಟು ಹೋಗ್ತಾ ಇದ್ದೀಯ ನೀನು. ನೀನು ಪ್ರಯಾಸ ಎಲ್ಲ ಯಾವುದಕ್ಕೋಸ್ಕರ ಅಂದ್ರೆ ಕೇವಲ ಈ ಲೋಕಕ್ಕೋಸ್ಕರ. ದೇವರು ಹೇಳಿದಾನೆ, ಮಗನೇ ನೀನು ಮಣ್ಣಿಗೆ ಹೋಗುತ್ತಿ, ಮತ್ತೆ ಪುನಃ ನನ್ನ ಬಳಿಗೆ ನೀನು ತಿರುಗಿ ಬರಬೇಕು. ಮಣ್ಣಿನ ಲೋಕಕ್ಕೆ ಅಂದ್ರೆ ಭೂಲೋಕಕ್ಕೆ ನೀನು ಹೋಗ್ತಾ ಇದೆಯಲ್ಲ, ಭೂಲೋಕಕ್ಕೆ ಹೋದ ನಂತರ ಸ್ವಲ್ಪ ದಿನ ಇದ್ದು ನನ್ನ ಬಳಿಗೆ ತಿರುಗಿ ಬರಬೇಕನ್ನಂತ ಮಾತನ್ನು ಮರೆತು ಈ ಲೋಕಕ್ಕೋಸ್ಕರ ಭ್ರಮೆ ಲೋಕದಲ್ಲಿದ್ದುಕೊಂಡು ಕನಸು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಪ್ರಿಯರೇ. ಇದೇ ನನಗೆ ಶಾಶ್ವತವಾದಂತ ಲೋಕ, ಇದೇ ನನಗೆ ಶಾಶ್ವತವಾದಂತ ಲೋಕ. ಈ ಲೋಕ ಬಿಟ್ರೆ ನನಗೆ ಯಾವ ಲೋಕನೂ ಇಲ್ಲ. ಪರಲೋಕ ನರಕ ಅಂತಕ್ಕಂಥದ್ದು ಸುಳ್ಳು. ಇಲ್ಲೇ ನಾನು ಜೀವನ ಸಾಗಿಸಬೇಕಾಗಿದೆ ಅಂತೇಳಿ ತನ್ನ ಕುಟುಂಬದ ಬಗ್ಗೆ, ಮಕ್ಕಳ ಬಗ್ಗೆ ಎಷ್ಟೋ ಆಲೋಚನೆಗಳಿಟ್ಟುಕೊಂಡು ಜೀವನ ಮಾಡುತ್ತಾ ಅವರಿಗೋಸ್ಕರ ಪ್ರಯಾಸ ಪಡುತ್ತಾ ಅವರಿಗೆ ಸಂಪಾದನೆ ಮಾಡಿ ಕೂಡಿಟ್ಟು ಒಂದು ದಿನ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಾನೆ. ಅವಾಗ ಗೊತ್ತಾಗ್ತಾ ಇದೆ ಇವನಿಗೆ, ನಾನು ಯಾವ ಲೋಕದಲ್ಲಿದ್ದೆ ಇಷ್ಟು ದಿನ? ಕನಸಿನ ಲೋಕದಲ್ಲಿ. ನಂದು ಶಾಶ್ವತ ಲೋಕ ಅದಲ್ವಾ? ಅದಲ್ಲ. ಅದು ನೀನು ಕೇವಲ ಹೆಡ್ಸೆಟ್ ಮಾತ್ರ ಇಟ್ಕೊಂಡಿದ್ಯಾ, ನಿನ್ನ ಹೆಡ್ ಅಲ್ಲಿ ಸೇರ್ಕೊಂಡಿದೆ ಅದು. ಇದೇ ಲೋಕ ನಂದು ಅಂತ ಅನ್ಕೊಂಡು ಜೀವನ ಮಾಡ್ತಾ, ಈ ಲೋಕ ನಿಂದಾಗಿದ್ರೆ ಒಂದಿನ ನೀನ್ ಬಿಟ್ಟು ಹೋಗಂತ ಅವಶ್ಯಕತೆ ಇದ್ದಿಲ್ಲ. ಇವತ್ ನೀನ್ ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದಂತಂದ್ರೆ ಈ ಲೋಕ ನಿಂದಲ್ಲ. ಅಂದ್ರೆ ಕೇವಲವಾಗಿ ಇದನ್ನು 60-70 ವರ್ಷ ನೀನು ಈ ಲೋಕವನ್ನು ನೋಡಿ ಸಂತೋಷ ಪಡಿಸುವುದಕ್ಕೋಸ್ಕರ ನಿನಗೆ ಇದು ಕೊಟ್ಟಿದ್ದಾನೆ ದೇವರು. ಇದನ್ನು ಬಿಟ್ಟು ಮತ್ತೆ ದೇವರ ಬಳಿಗೆ ನಾವು ಹೋಗ್ಲೇಬೇಕು. ಅದು ಮರೆತು ಇದೇ ನನಗೆ ಲೋಕ ಅಂತ ತಿಳಿದುಕೊಂಡು ಕನಸು ಕಟ್ಟಿಕೊಂಡು ಜೀವನ ಮಾಡುವಂತ ಮನುಷ್ಯರನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ವಿಚಿತ್ರ ಅಲ್ಲ ಪ್ರಿಯರೇ? ನಮ್ದಲ್ಲ ಅಂತ ಗೊತ್ತಿದೆ, ಇದ್ರ ಬಗ್ಗೆ ನಮ್ಗೆ ಯಾಕೆ ಕನಸು ಪ್ರಿಯರೇ? ಯಾಕೆ ಇದ್ರ ಮೇಲೆ ನಾವು ಇಷ್ಟೊಂದು ಊಹೆಗಳು ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ? ನಾನು ಶ್ರೀಮಂತ ಆಗ್ಬೇಕಂತಿದ್ದಿ, ಗಳಿಸ್ತಿದ್ದಿ, ಸಂಪಾದನೆ ಮಾಡ್ತಿದ್ದಿ, ಕೂಡಿಟ್ಕೊಳುತ್ತಿ, ಬೇಕಾದಷ್ಟು ಹಣ ಗಳಿಸ್ತೀಯ, ಬೇಕಾದಷ್ಟು ಬಂಗಾರ ಗಳಿಸ್ಕೊಳ್ತಾ ಇದೀಯಾ, ಬೇಕಾದಷ್ಟು ಆಸ್ತಿ ಮಾಡ್ಕೊಳ್ತಾ ಇದೀಯಾ, ಒಂದಲ್ಲ ಒಂದಿನ ಬಿಟ್ಟು ಹೋಗ್ತಾ ಇದೀಯಾ. ನಿನಗೆ ಅರ್ಥ ಆಗ್ತಾ ಇಲ್ವಾ? ಇನ್ನು ಮುಂದೆ ಎಷ್ಟೋ ಜನ ಸಂಪಾದನೆ ಮಾಡಿಟ್ಟು ಕೂಡಿಟ್ಟವರೆಲ್ಲರೂ ಕೂಡ ಮಣ್ಣು ಪಾಲಾಗಿ ಹೋಗ್ತಾ ಇದ್ದಾರೆ, ಈ ಲೋಕದಲ್ಲಿ ಇಲ್ಲ. ನಿನಗೆ ಅರ್ಥ ಆಗ್ತಾ ಇಲ್ವಾ? ಅವರೆಲ್ಲರನ್ನು ನೋಡಿದಾಗ ನಿನಗೆ ಏನ್ ಅನಿಸ್ತಾ ಇದೆ? ನಂದು ಕೂಡ ಈ ಲೋಕ ಅಲ್ಲ ಅಂತ ಅನಿಸ್ತಾ ಇಲ್ವಾ? ಯಾಕೆ ಇದ್ರ ಮೇಲೆ ನಾನು ಕನಸು ಕಟ್ಟಿಕೊಂಡು ಜೀವನ ಮಾಡ್ಬೇಕಂತ ಅನಿಸ್ತಾ ಇಲ್ವಾ? ಯಾಕೆ ಈ ಲೋಕದ ಮೇಲೆ ನನಗೆ ಮಮಕಾರ ಬೆಳೆಸ್ಕೊಳ್ಬೇಕು ಅಂತ ಅನಿಸ್ತಾ ಇಲ್ವಾ ನಿನಗೆ? ಯಾಕೆ ಅನ್ನೋ ಪ್ರಶ್ನೆ ನಿನಗೆ ಬರ್ತಾ ಇಲ್ವಾ? ಒಂದ್ಸಲ ಆಲೋಚನೆ ಮಾಡು ಪ್ರೀತಿಯುಳ್ಳಂತ ದೇವರ ಮಕ್ಕಳೇ. ಈ ಲೋಕ ಇರುವಂತದ್ದಲ್ಲ ಪ್ರಿಯರೇ, ಈ ಲೋಕ ಇರುವಂತದ್ದಲ್ಲ, ಈ ಲೋಕ ನಾಶವಾಗತಕ್ಕಂಥದ್ದು.
ಈ ಲೋಕನೇ ಒಂದು ದಿನ ಹಾಸಿಗೆಯ ತರ ಸುತ್ತಿ ಬಿಟ್ಟಾಕ್ತಂತ ಹೇಳಿದಾನೆ. ಆಕಾಶವನ್ನು, ಭೂಮಿಯನ್ನು, ಎಲ್ಲವನ್ನು, ಸಮುದ್ರವನ್ನು, ಎಲ್ಲ ಸೃಷ್ಟಿ ಎಲ್ಲವನ್ನು ಕೂಡ ಪಂಚಭೂತಗಳನ್ನು ಇಲ್ಲದಂಗೆ ಮಾಡ್ತಾನಂತ ದೇವರು ಹೇಳಿದಾನೆ. ಅದೇ ನಮ್ಮ ಎಲ್ಲರಿಗೂ ಗೊತ್ತುಂಟದ ವಿಷಯ, ಹೌದಾ ಇಲ್ವಾ? ಅಂದ್ರೆ ಈ ಲೋಕ ನಂದು ಅಲ್ಲ, ಈ ಲೋಕ ಇರುವುದಿಲ್ಲ. ನಾನು ಯಾವ ರೀತಿ ಆದ್ರೆ ಹೆಡ್ಸೆಟ್ ಇಟ್ಕೊಂಡಿದ್ದೀನೋ, ಆ ಲೋಕವನ್ನು ನೋಡಿದನೋ, ಅದನ್ನ ನೋಡಿ ಸ್ವಲ್ಪ ಹೊತ್ತು ಸಂತೋಷ ಪಟ್ಟಿದನೋ, ಆಮೇಲೆ ತೆಗೆದಾಗ ನನಗೆ ಮತ್ತೆ ಯಾವ ಲೋಕ ಕಂಡಿತೋ ಆ ಲೋಕೇ ನನಗೆ ಶಾಶ್ವತ ಅಂತ ತಿಳಿದುಕೊಂಡು ನೀನು ಬದುಕ್ತಾ ಇದೆಯಲ್ಲ, ಸ್ವಲ್ಪ ಅದ್ರ ಆಲೋಚನೆ ಇದೆಯಾ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ? ಯಾಕೆ ಈ ಬ್ರಹ್ಮಲೋಕದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ? ಅದಕ್ಕೆ ದೇವರು ಇಲ್ಲದನ್ನು ಸೃಷ್ಟಿ ಮಾಡಿಟ್ಟಿದ್ದಾನಂತೆ. ಇದು ಇಲ್ಲ, ಇವತ್ತು ಇದೆಯಾ ಅಂತ ನೀನು ಅನ್ಕೊಳ್ತಾ ಇದೆಯಲ್ಲ, ಇದು ಇಲ್ಲ. ಇನ್ನ ಸ್ವಲ್ಪ ದಿನಗಳ ಆದ್ಮೇಲೆ ಇದು ಇರುವುದಿಲ್ಲ. ಇದನ್ನು ಸೃಷ್ಟಿ ಮಾಡುವಾಗೆ ದೇವರು ಹೇಳಿದ್ದಾನೆ, ಇಲ್ಲದನ್ನು ನಾನು ಕರಿತಾ ಇದ್ದೀನಿ ಅಂತೇಳಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನ, 4ನೇ ಅಧ್ಯಾಯ 17ನೇ ವಚನ ತೆಗಿರಿ ಪ್ರಿಯರೇ. ಒಂದು ಅದ್ಭುತವಾದಂತ ವಿಷಯನ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. 4ನೇ ಅಧ್ಯಾಯ 17ನೇ ವಚನ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತ್ರವಾಗಿ ನೇಮಿಸಿದ್ದೇನೆಂದು ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರ ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತ್ರನಾಗಿದ್ದಾನೆ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿದ್ದಾನೆ ಅಂತ ಹೇಳ್ತಾ ಇದೆ ಪ್ರಿಯ. ಇಲ್ಲದನ್ನು ಇರುವುದನ್ನಾಗಿ ಕರೆದಿದ್ದಾನೆಂದ ಪ್ರಿಯರೇ. ಭೂಮಿ ಪ್ರಾರಂಭದಲ್ಲಿ ಆದಿಯಲ್ಲಿ ಇದ್ದಿಲ್ಲ, ಭೂಮಿ ಉಂಟಾಗಲಿ ಅಂದ. ಆಕಾಶ ಇದ್ದಿಲ್ಲ, ಆಕಾಶ ಉಂಟಾಗಲಿ ಅಂದ. ನೀರಿದ್ದಿಲ್ಲ, ನೀರು ಉಂಟಾಗ್ಲಿ ಅಂತಂದ. ಸೃಷ್ಟಿ ಯಾವುದು ಇದ್ದಿಲ್ಲ, ಇರ್ಲಾರ್ದದ್ದನ್ನು ಇದೆ ಅಂತೇಳಿ ಕರೆದಿದ್ದಾನಂತ ಬಂದಿದೆ ಅಂತ ಪ್ರಿಯರೇ. ಅದ್ರ ಇದು ಯಾವುದು ಕೂಡ ಸೆಟ್ಟಿಂಗ್ ಇದ್ದಿಲ್ಲ ಪ್ರಿಯರಿಗೆ, ಸೆಟ್ಟಿಂಗ್ ಇದ್ದಿಲ್ಲ. ಈ ಪಂಚಭೂತಗಳು ಏನಿದಾವ ನೋಡು, ಸಣ್ಣ ಬೆಟ್ಟಗಳು, ಗುಡ್ಡಗಳು, ಬೆಟ್ಟಗಳು, ಪರ್ವತಗಳು, ಶಿಖರಗಳು, ಮಹಾಶಿಖರಗಳು, ಮರಗಳು, ಏನ್ ಈ ಪ್ರಕೃತಿ ಅಂತಕ್ಕಂಥದ್ದು ಏನಿದೆಯಲ್ಲ, ಇದು ಯಾವುದು ಕೂಡ ಒಂದು ಕಾಲಕ್ಕ ಇಲ್ಲ ಅಂತ ಹೇಳ್ತದೆ ಪ್ರಿಯರೇ. ಇಲ್ಲ ಇಲ್ಲದನ್ನು ಇದೆ ಅಂತ ಹೇಳಿ ಕರೆದಿದ್ದಾನೆ ದೇವರು. ಎಷ್ಟು ಅದ್ಭುತ ನೋಡ್ರಿ ಪ್ರಿಯರ ವಚನ ಮತ್ತೊಂದ್ಸಲ ಓದ್ಕೊಳ್ಳೋಣ. ದೇವರು ಸತ್ತವರನ್ನು ಬದುಕಿಸುವವನಾಗಿಯೂ ಇಲ್ಲದನ್ನು ಇರುವುದಾಗಿಯೂ ಕರೆಯುವವನಾಗಿಯೂ ಇದ್ದಾನೆಂದು ಅಬ್ರಹಾಮನು ನಂಬಿದನು. ಅಬ್ರಹಾಮನಿಗೆ ಏನ್ ಕಂಡಿತಂತ? ಯಾವುದು ಇಲ್ದ್ರೂ ಅದನ್ನು ಸೃಷ್ಟಿ ಮಾಡಬಲ್ಲ ಆತನ ದೇವರು. ಇವತ್ತು ನನ್ನ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಈ ಪ್ರಕೃತಿನ ಕೂಡ ಆತನ ಬಾಯಿ ಮಾತಿನಿಂದ ಸೃಷ್ಟಿ ಮಾಡಿದಂತ ಸರ್ವಶಕ್ತನಾಗಿರ್ತಕ್ಕಂಥ ದೇವರು ಆತನು. ಸತ್ತವರನ್ನು ಕೂಡ ಎಬ್ಬಿಸುವಂತ ಸಾಮರ್ಥ್ಯವುಳ್ಳಂತ ದೇವರು ನನ್ನ ದೇವರು ಅಂತೇಳಿ ಆಲೋಚನೆ ಮಾಡಿಕೊಂಡು ಗ್ರಹಿಸಿಕೊಂಡಿರ್ತಕ್ಕಂಥವನು ಯಾರಂದ್ರೆ ಅಬ್ರಹಾಮನು. ಅಬ್ರಹಾಮನು ಈ ಲೋಕದಲ್ಲಿ ಬದುಕಿದಾಗ ಈ ಲೋಕದ ಮೇಲೆ ಕನಸು ಕಟ್ಟಿಕೊಂಡು ಜೀವನ ಮಾಡ್ಲಿಲ್ಲ. ನನಗೆ ಮಕ್ಕಳಾಗ್ಬೇಕು, ಆ ಮಕ್ಕಳಿಗೋಸ್ಕರ ನಾನು ಆಸ್ತಿ ಗಳಿಸ್ಬೇಕು, ಆ ಮಕ್ಕಳಿಗೋಸ್ಕರ ನಾನು ಏನಾದ್ರೂ ಕೂಡಿಡ್ಬೇಕು, ಆ ಮಕ್ಕಳ ಬಗ್ಗೆ ಏನೇನೋ ಕನಸು ಕಟ್ಕೊಂಡು ಜೀವನ ಮಾಡ್ಲಿಲ್ಲ ಪ್ರಿಯರೇ ಅಬ್ರಹಾಮನು. ಒಂದೇ ಆಲೋಚನೆ ಮಾಡಿದೆ, ಏನಂತ? ನಂದು ಈ ಲೋಕ ಅಲ್ಲ, ನಂದು ಪರಲೋಕ ಅಂತೇಳಿ. ಪರಲೋಕ ನಂದು ಅಂತೇಳಿ ಗುರಿ ಇಟ್ಟುಕೊಂಡು ಜೀವನ ಮಾಡಿದ ಆತನು. ಈ ಲೋಕದಲ್ಲಿದ್ದು ಆ ಲೋಕವನ್ನು ಊಹೆ ಮಾಡಿಕೊಂಡ. ಅದು ಹೆಂಗಿರುತ್ತೆ, ಅದು ಯಾವ ರೀತಿ ಇರುತ್ತೆ, ಅದು ಎಷ್ಟು ಸುಂದರವಾಗಿರುತ್ತೆ ಅಂತೇಳಿ ಈ ಲೋಕದಲ್ಲಿ ಇದ್ದುಕೊಂಡು ಆ ಲೋಕವನ್ನು ನೋಡಿದ ಆತನು ಅಬ್ರಹಾಮನು ಪ್ರಿಯರೇ. ನೋಡ್ರಿ ಪ್ರಿಯರು, ಒಂದ್ಸಲ ಇಬ್ರಿದವರಿಗೆ ಬರೆದಂತ ಪತ್ರಿಕೆ 11ನೇ ಅಧ್ಯಾಯ 10ನೇ ವಚನವನ್ನು ಓದ್ಕೊಳ್ಳೋಣ ಪ್ರಿಯರೇ. 11ನೇ ಅಧ್ಯಾಯ 10ನೇ ವಚನವನ್ನು ಓದ್ತು ನೋಡ್ರಿ ಪ್ರಿಯರೇ. ಯಾಕಂದರೆ ಅವನು ಶಾಶ್ವತವಾದ ಅಸ್ಥಿವಾರವುಳ್ಳ ಪಟ್ಟಣವನ್ನು, ಅಂದರೆ ದೇವರು ನಿರ್ಮಿಸಿದ ಪಟ್ಟಣವನ್ನು ಎದುರು ನೋಡುತ್ತಿದ್ದನು. ಅವನು ಈ ಲೋಕದಲ್ಲಿ ಗುಡಾರಗಳನ್ನು ಹಾಕಿಕೊಂಡು ನಿವಾಸ ಮಾಡಿದಂತ 9ನೇ ವಚನದಲ್ಲಿ ನೋಡಿದ್ರೆ ಅಬ್ರಹಾಮನು, ಇಸಾಕನು, ಯಾಕೋಬನು ಏನ್ರಿ ಅಸ್ಥಿವಾರ ಹಾಕಿ ಬುನಾದಿ ಉಳ್ಳ ಪಟ್ಟಣವನ್ನು ಕಟ್ಟಿಕೊಳ್ಳಲಿಲ್ಲಂತೆ ಈ ಲೋಕದಲ್ಲಿ ಆತನು.
ಯಾಕಂದ್ರೆ ಆತನು ಎದುರು ನೋಡುವಂತ ಲೋಕ ಯಾವುದಂದ್ರೆ ದೇವರಿರುವಂತ ಲೋಕವನ್ನ ಎದುರು ನೋಡಿದಂತೆ, ದೇವರಿರುವಂತ ಲೋಕಕ್ಕೋಸ್ಕರ ಪ್ರಯಾಸ ಪಟ್ಟನಂತೆ ಆತನು. ಎಷ್ಟು ಅದ್ಭುತ ಪ್ರೀತಿ ಉಳ್ಳಂತ ದೇವರ ಮಕ್ಕಳ ಆಲೋಚನೆ ಮಾಡ್ರಿ. ಈ ಲೋಕದಲ್ಲಿ ಬದುಕಿದರೂ ಪರಲೋಕವನ್ನು ದೃಷ್ಟಿಯಲ್ಲಿ ಇಟ್ಟುಕೊಂಡು ಜೀವನ ಮಾಡಿರ್ತಕ್ಕಂಥವನ ಅಬ್ರಹಾಮನು. 13ನೇ ವಚನ 11ನೇ ಅಧ್ಯಾಯ 13ನೇ ವಚನ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆ ಉಳ್ಳವರಾಗಿ ಮೃತರಾದರು ಎಂಬುದಾಗಿ ಹೇಳ್ತಾ ಇದೆ. ಯಾವ ಲೋಕದ ಮೇಲೆ ಗುರಿ ಇಟ್ಟುಕೊಂಡು ಜೀವನ ಮಾಡಿದ್ರಂತ ವಾಕ್ಯ ಹೇಳ್ತಾ ಇದೆ ಅಂದ್ರೆ ಪರಲೋಕದ ಮೇಲೆ ಗುರಿಯನ್ನು ಇಟ್ಟುಕೊಂಡು ಜೀವನ ಮಾಡಿದ್ರಂತ ಪ್ರಿಯರೇ. ವಾಗ್ದಾನದ ಫಲವನ್ನು ಅವರು ಅನುಭವಿಸದೆ ಇದ್ದರೂ ಕೂಡ ದೂರದಿಂದ ನೋಡಿ ಸಂತೋಷ ಪಟ್ರಂತ. ವಾವ್, ನನ್ ಲೋಕ ಶಾಶ್ವತವಾದಂತ ಲೋಕ ಪರಲೋಕ. ಪರಲೋಕದ ಬಗ್ಗೆ ಕನಸು ಕಂಡ್ರು ಪ್ರಿಯರೇ. ಪರಲೋಕದ ಬಗ್ಗೆ ಕನಸು ಕಟ್ಟಿಕೊಂಡು ಜೀವನ ಮಾಡಿದರು. ಇಸಾಕು ಶೆಡ್ ಹಾಕು ಅಂದ. ಇಸಾಕು ಒಂದು ಶೆಡ್ ಹಾಕು. ಯಾಕಪ್ಪ ಇಷ್ಟು ಆಸ್ತಿ ಇದೆ, ಅಂತಸ್ತಿದೆ ಅಲ್ಲ, ಬೇಕಾದಷ್ಟು ನಮಗೆ ಆಸ್ತಿ ಅಷ್ಟ ಐಶ್ವರ್ಯ ಇದೆಯಲ್ಲ, ಒಂದ್ ದೊಡ್ಡ ಬಿಲ್ಡಿಂಗ್ ನಿರ್ಮಾಣ ಮಾಡ್ಕೊಂಡ್ಬಿಡೋಣ ಅಂತೇಳಿ ಅನ್ಲಿಲ್ಲ. ಯಾರು? ಇಸಾಕ್. ಓಕೆ ಡ್ಯಾಡಿ, ನೀನ್ ಏನ್ ಹೇಳ್ತೀಯ? ಗುಡಾರ ಡೇರಗಳು ಹಾಕ್ರ ಅಂದ. ಡೇರ ಹಾಕಿದ. ಅವನ ವಯಸ್ಸು ಆಯ್ತು. ಯಾರಿಗೆ? ಇಸಾಕನಿಗೆ. ಅವ್ನು ಯಾಕೋಬನ ಕರೆದ. ಯಾಕೋಬ ಹಾಕು, ಒಂದ್ ಶೆಡ್ ಹಾಕು ಅಂತಂದ. ಯಾಕೆ ಇಷ್ಟು ಸಂಪಾದನೆ ಇದೆ? ನಮ್ ತಾತ ಗಳಿಸಿದ ಸಂಪಾದನೆ ಇಷ್ಟಿದೆಯಲ್ಲ, ಯಾಕೆ ನನ್ಗೆ ಶೆಡ್ ಅಂತಂದ್ರೆ, ನಮ್ದು ಈ ಲೋಕ ಅಲ್ಲಪ್ಪ. ನಾವ್ ಈ ಲೋಕದಲ್ಲಿ ಕನಸು ಕಟ್ಟಿಕೊಂಡು ಜೀವನ ಮಾಡೋದು ಬೇಡ. ನಮ್ಮ ಲೋಕ ಪರಲೋಕ. ನೋಡ್ರಿ 9ನೇ ವಚನ ನೋಡ್ರಿ. ನಂಬಿಕೆಯಿಂದಲೇ ಅವರು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಾಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಅವನಂತೆಯೇ ಡೇರಾಗಳಲ್ಲಿ ವಾಸಿಸಿದರು. ಎಷ್ಟು ಅದ್ಭುತ ಪ್ರಿಯರೇ. ಅವರು ಭೂಲೋಕದಲ್ಲಿದ್ದು ಪರಲೋಕವನ್ನು ಒಂದು ಅದ್ಭುತವಾಗಿ ವರ್ಣನೆ ಮಾಡ್ಕೊಳ್ತಾ ಇದ್ದಾರೆ. ಆ ಲೋಕನ್ನ ಊಹೆ ಮಾಡ್ಕೊಳ್ತಾ ಇದ್ದಾರೆ. ಆ ಲೋಕ ಶಾಶ್ವತವಾದಂತ ಲೋಕ, ಇಲ್ಲಿ ನಮ್ಮದು ಯಾವುದೂ ಅಲ್ಲ ಅಂತೇಳಿ. ಇದು ನೋಡುವಂತದ್ದು ಕೇವಲ ಭ್ರಮೆ ಲೋಕ. ಇದು ಸ್ವಲ್ಪ ದಿನ ಇದ್ದು ಹೋಗುವಂತ ಲೋಕ. ಇದು ನಮ್ಮದಲ್ಲ ಅನ್ಕೊಂಡ್ರು ಪ್ರಿಯರೇ. ಇದು ಭ್ರಮೆ ಲೋಕ, ಊಹೆ ಲೋಕ. ಇದು ಅಶಾಶ್ವತವಾದ ಲೋಕ. ಇದು ಶಾಶ್ವತ ಲೋಕಕ್ಕಾಗಿ ಕಷ್ಟಪಡುವುದಕ್ಕಾಗಿ ಅಶಾಶ್ವತ ಲೋಕವನ್ನು ನಮ್ಮ ಮುಂದಿಟ್ಟು ತೋರಿಸಿದ. ಈ ಲೋಕದಲ್ಲಿ ಸ್ವಲ್ಪ ದಿನ ನೀವು ಬುದ್ಧಿವಾದ ಮಾತುಗಳನ್ನ ಹೇಳಿಕೊಂಡು ಬುದ್ಧಿವಂತರಾಗಿ ಜ್ಞಾನವಂತರಾಗಿ ಈ ಲೋಕದಲ್ಲಿ ಇದ್ದುಕೊಂಡು ನನ್ನ ಲೋಕಕ್ಕೆ ನೀವು ತಿರುಗಿ ಬರ್ಬೇಕಂತೇಳಿ ಈ ಲೋಕದಲ್ಲಿಟ್ರೆ, ಈ ಲೋಕವನ್ನು ನೋಡಿ, ಇಂದ್ರಧನುಸ್ಸು ಲೋಕವನ್ನು, ಆ ಕಲರ್ಫುಲ್ ಆಗಿರ್ತಕ್ಕಂಥ ಲೋಕವನ್ನು ನೋಡಿ ಅಪ್ಪಬ್ಬಬ್ಬಬ್ಬ ಎಷ್ಟು ಚಂದ ಇದೆ, ಇದೇ ನನಗೆ ಶಾಶ್ವತ ಲೋಕ ಅಂತೇಳಿ ನೀನೇ ಸೃಷ್ಟಿ ಮಾಡಿಕೊಂಡಿರ್ತಕ್ಕಂಥ ಒಂದು ಕಲರ್ ನೋಟು ಕರೆನ್ಸಿಗೆ ಮರುಳಾಗಿ ಅದನ್ನೇ ನೀನು ದೇವರನ್ನು ತಿಳ್ಕೊಂಡು ಅದಕ್ಕೆ ಮರುಳಾಗಿ ಅದನ್ನೇ ಪೂಜಿಸುತ್ತಾ, ಅದನ್ನೇ ಆರಾಧಿಸುತ್ತಾ, ಅದನ್ನೇ ನನಗೆ ಆರಾಧ್ಯ ದೈವ ಅಂತ ತಿಳಿದುಕೊಂಡು ಅದರಲ್ಲಿ ನೀನು ಭ್ರಮೆ ಪಟ್ಟು ಜೀವನ ಮಾಡ್ತಾ ಇದ್ದೀನಿ ನೋಡು. ಕನಸು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದೀನಿ ನೋಡು. ಎಷ್ಟು ತಪ್ಪಾಗಿ ಅನಿಸ್ತಾ ಇಲ್ವಾ ನಿನಗೆ? ಆಲೋಚನೆ ಮಾಡ್ರಿ. ಅವ್ರು ಹೇಗೆ ಜೀವನ ಮಾಡಿದ್ರು? ಅಬ್ರಹಾಮನು ನೋಡ್ರಿ 9ನೇ ವಚನ. ಅಬ್ರಹಾಮನು ನಂಬಿಕೆಯಿಂದಲೇ ಅವನು ವಾಗ್ದಾತ ದೇಶಕ್ಕೆ ಬಂದಾಗ ಅಲ್ಲಿ ಅನ್ಯ ದೇಶದಲ್ಲಿ ಇದ್ದವನಂತೆ ಡೇರಾಗಳಲ್ಲಿ ಇದ್ದುಕೊಂಡು ಪ್ರವಾಸಿಯಾಗಿ ಬದುಕಿದನು. ಅದೇ ವಾಗ್ದಾನಕ್ಕೆ ಸಹಬಾಧ್ಯರಾಗಿದ್ದ ಈಸಾಕನು ಯಾಕೋಬನು ಸಹ ಅವನಂತೆಯೇ ಡೇರಾಗಳಲ್ಲಿ ವಾಸ ಮಾಡಿದರು. ಅವರು ನಿಜವಾಗ್ಲೂ ಪರಲೋಕವನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ರು ಪ್ರಿಯರೇ. ನಮ್ದು ಈ ಲೋಕ ಅಲ್ಲ ಪರಲೋಕ ಅಂತೇಳಿ ಪರಲೋಕದ ಮೇಲೆ ದೃಷ್ಟಿಯನ್ನು ಇಟ್ಟುಕೊಂಡು ಜೀವನ ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ನಾವ್ಯಾಕೆ ಇಲ್ಲದನ್ನು ಸಂಪಾದನೆ ಮಾಡಿಕೊಳ್ತಾ ಇದ್ದೀವಿ, ಇಲ್ಲದನ್ನು ಕೂಡಿಟ್ಟುಕೊಳ್ತಾ ಇದ್ದೀವಿ? ಯಾಕೆ ಈ ಲೋಕದ ಮೇಲೆ ಕನಸು ಕಟ್ಟಿಕೊಳ್ತಾ ಇದ್ದೀವಿ? ಕನಸಿನ ಲೋಕ ಅಂತಕ್ಕಂಥದ್ದು ಕ್ರೈಸ್ತರಿಗೆ ಅರ್ಥ ಆಗ್ತಾ ಇಲ್ವಾ? ಪ್ರಪಂಚಿಗೆ ಅದ್ರ ಗೊತ್ತಿಲ್ಲ. ಅವ್ರಿಗೆ ಇನ್ನೊಂದು ಲೋಕ ಇದೆ ಅಂತ ಗೊತ್ತಿಲ್ಲ. ಆ ಲೋಕದಲ್ಲಿ ದೇವರಿದ್ದಾರೆ ಅಂತ ಗೊತ್ತಿಲ್ಲ. ನಾನು ಆ ಲೋಕದಿಂದ ಬಂದಿನಂತ ಗೊತ್ತಿಲ್ಲ. ನಾನು ಸತ್ತರೆ ಮತ್ತೆ ಅದೇ ಲೋಕಕ್ಕೆ ಸೇರ್ಬೇಕಾದವನಂತ ಗೊತ್ತಿಲ್ಲ ಪ್ರಪಂಚಕ್ಕೆ. ಮತ್ ನಿನಗೆ, ಕ್ರೈಸ್ತನಾದಂತ ನಿನಗೆ, ದೇವರ ಮಗನಂತ ಕರೆಯಲ್ಪಡ್ತಕ್ಕಂಥ ನಿನಗೆ ಗೊತ್ತಿಲ್ವಾ? ಇದು ಯಾವುದು ನಂದಲ್ಲಂತ ಗೊತ್ತಿಲ್ವಾ? ಮತ್ತೆ ಯಾಕೆ ಅಮ್ಮ, ಯಾಕೆ ಅಪ್ಪ, ಯಾಕೆ ಇದ್ರ ಮೇಲೆ ಅಷ್ಟೊಂದು ಪ್ರೀತಿ ಬೆಳೆಸ್ಕೊಳ್ತಾ ಇದ್ದೀರಾ?
ಯಾಕೆ ಏನೇನೋ ಊಹೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀರಾ? ಮುಂದಿನ ಭವಿಷ್ಯಕ್ಕಾಗಿ ಆಲೋಚನೆ ಮಾಡ್ತಾ ಇದ್ದೀರಾ? ಹುಟ್ಲಾರದ ಮಕ್ಕಳಿಗೋಸ್ಕರ ಇವತ್ತೇ ನೀನು ಆಲೋಚನೆ ಮಾಡ್ಕೊಳ್ತಾ ಇದೀಯ. ನನ್ನ ಮಗ ನನಗೆ ಮದುವೆ ಆಗ್ಬೇಕು, ನನಗೆ ಮದುವೆ ಆದ್ರೆ ಒಂದ್ ಇಬ್ಬರು ಮಕ್ಕಳು ಹುಟ್ಟಬೇಕು, ಆ ಮಕ್ಕಳಿಗೆ ಯಲ್ಲಪ್ಪ ಮಲ್ಲಪ್ಪ ಅಂತ ಹೆಸರಿಡ್ಬೇಕು, ಆ ಇಬ್ಬರ ಅಕೌಂಟ್ ಅಲ್ಲಿ ನಾನು ಇಷ್ಟು ದುಡ್ಡು ಇಡಬೇಕು, ಆ ಇಬ್ಬರಿಗೋಸ್ಕರ ನಾನು ಈ ತರ ನಾನು ಜಮಾ ಮಾಡ್ಬೇಕು, ಆ ಇಬ್ಬರಿಗೋಸ್ಕರ ನಾನು ಎಲ್ಲ ಸಂಪಾದನೆ ಮಾಡ್ಬೇಕು ಅಂತೇಳಿ ಯಾಕೆ ಊಹೆ ಮಾಡ್ಕೊಳ್ತಾ? ಇನ್ನು ಮದುವೆ ಆಗಿಲ್ಲ ತಮ್ಮ ನಿನಗೆ, ಇನ್ನು ನಿನಗೆ ಏನೂ ಆಗಿಲ್ಲ, ಇನ್ನು ಭವಿಷ್ಯದ ಬಗ್ಗೆ ಇಷ್ಟೊಂದು ಆಲೋಚನೆ ಮಾಡ್ಕೊಳ್ತಾ ಇದೀಯ ನೀನು. ಇದು ಕನಸಲ್ವಾ ನಿಂದು? ಕ್ರೈಸ್ತರಾಗಿರ್ತಕ್ಕಂಥ ನಿನಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಪ್ರೀತಿ ಉಳ್ಳಂತ ದೇವರ ಮಕ್ಕಳ ವಾಕ್ಯ ಅರ್ಥ ಆಗ್ಬೇಕು. ವಾಕ್ಯ ಅರ್ಥ ಆದರೆ ಈ ಲೋಕಕ್ಕಾಗಿ ನಿನ್ ಜೀವನ ಮಾಡಲ್ಲ, ಆಲೋಚನೆ ಕೂಡ ಮಾಡಲ್ಲ ಪ್ರಿಯ, ಆಲೋಚನೆ ಕೂಡ ಮಾಡಲ್ಲ ನೀನು. ಯಾಕಂದ್ರೆ ನಿನ್ನ ಲೋಕ ಇದಲ್ಲ, ನಿನ್ನ ಲೋಕ ಇದಲ್ಲದಿದ್ರೂ ಕೂಡ ಈ ಲೋಕಕ್ಕಾಗಿ ಏನು ಬಾಬಾ ಇವತ್ತು ಪ್ರಪಂಚನ ನೋಡ್ತಾ ಇದ್ದೀರ ಪ್ರಿಯರೇ. ಇದು 2026 2050 ಬಗ್ಗೆ ಆಲೋಚನೆ ಮಾಡ್ತಿರ್ತಾನ. 50 ಬಡ್ಡಿಗೆ ಪ್ರಪಂಚ ಹಿಂಗಿರುತ್ತೆ, ಆವಾಗ ಜನರೇಷನ್ ಹಿಂಗಿರುತ್ತೆ, ನಾನು ನನ್ನ ಮಕ್ಕಳನ್ನ ಈ ರೀತಿ ಬೆಳೆಸಬೇಕು ಅನ್ನಂತೇಳಿ ಇವತ್ತೇ ಪ್ರಪಂಚದ ಬಗ್ಗೆ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡ್ಕೊಳ್ತಾ ಇದ್ದೆ. ಸತ್ತ ನಂತರ ಭವಿಷ್ಯದ ಬಗ್ಗೆ ಏನ್ ಆಲೋಚನೆ ಮಾಡಿದೆ ಹೇಳು ನೀನು? ಸತ್ತ ನಂತರ ಭವಿಷ್ಯದ ಬಗ್ಗೆ ಏನ್ ಆಲೋಚನೆ ಮಾಡಿದೆ ನೀನು? ಸತ್ತ ನಂತರ ಒಂದು ಲೋಕ ಇದೆ ನನಗೆ ಅಂತ, ಆ ಲೋಕದ ಬಗ್ಗೆ ಏನಾದ್ರೂ ಕನ್ಸು ಕಾಣ್ತಾ ಇದೀಯಾ ನೀನು? ನಾನು ಒಬ್ಬ ದೊಡ್ಡ ಸೇವಕ ಆಗ್ಬೇಕು, ಇಂಟರ್ನ್ಯಾಷನಲ್ ಸ್ಪೀಕರ್ ಆಗ್ಬೇಕು, ನಾನು ಒಬ್ಬ ಸತ್ಯ ಬೋಧನೆ ಮಾಡತಕ್ಕಂಥವನಾಗ್ಬೇಕು, ನಾನು ಅನೇಕ ಆತ್ಮಗಳನ್ನು ರಕ್ಷಣೆ ಮಾಡಿದ ಹಾಗೆ, ಅನೇಕರನ್ನು ನನ್ನ ದೇವರ ಕಡೆಗೆ ನಡೆಸಿದ ಹಾಗೆ ಅಂತ ಒಂದ್ಸಲ ಅದ್ರ ಆಲೋಚನೆ ಮಾಡ್ಕೊಂಡಿದ್ದೀಯ? ಊಹೆ ಮಾಡ್ಕೊಂಡಿದ್ದೀಯ? ಹೋಗ್ಲಿ, ಊಹೆ ಮಾಡ್ಕೊಂಡಿದೀಯ ನೀನು? ನಾನು ಪರಲೋಕಕ್ಕೆ ಹೋದಂಗೆ, ದೇವರ ಬಲಗಡೆಯಲ್ಲಿ ಕುಂತ ಹಾಗೆ, ದೇವರ ಸಿಂಹಾಸನದ ಮೇಲೆ ನೀನು ಕುಂತ ಹಾಗೆ ಅಂತ ಎಂದಾದ್ರೂ ನೀನು ಆಲೋಚನೆ ಆದ್ರೂ ಮಾಡ್ಕೊಂಡಿದೀಯ ನೀನು? ಯಾವ ಆಲೋಚನೆಗಳಿಲ್ಲ ನಮಗೆ ಇವತ್ತು. ಬೆಳಕರಿದ್ರೆ ಸಾಕು, ನಾಳೆ ಬೆಳಕರಿದ್ರೆ ಏನ್ ಮಾಡ್ಬೇಕು, ನಾಳೆ ಅನ್ನೋ ದಿನ ಬಂದ್ರೆ ಏನ್ ಮಾಡ್ಬೇಕು, ನಾನು ಆ ದಿನಕ್ಕೋಸ್ಕರ ಎದುರು ನೋಡ್ತಾ ಇರ್ತೇವೆ ಪ್ರಿಯ. ಕನಿಷ್ಠ ನಿದ್ದೆಲ್ಲಾದ್ರೂ ಪರಲೋಕದ ಬಗ್ಗೆ ಆಲೋಚನೆ ಮಾಡ್ತಾ ಇದೀಯಾ? ನಾನು ಸತ್ತರೆ ಹೆಂಗೆ ಪರಲೋಕಕ್ಕೆ ಹೋದಂಗೆ, ಪರಲೋಕದಲ್ಲಿ ಇದ್ದ ಹಾಗೆ, ದೇವರಲ್ಲಿ ನಾನು ದೇವರನ್ನು ಒಂದಿಗೆ ಆನಂದ ಪಡುವಂತ ರೀತಿಯಲ್ಲಿ ಏನಾದ್ರು ಅನ್ಕೊಂಡೆ ನೀನು? ಇಲ್ಲಲ್ಲ ಪ್ರಿಯರೇ, ಆಲೋಚನೆ ಮಾಡ್ತಾ ಇಲ್ಲಲ್ಲ. ಇಲ್ಲ ಪ್ರಿಯ, ಆಲೋಚನೆನೇ ಇಲ್ಲ ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಇಲ್ಲ. ಕೇವಲ ಇದು ಸೆಟ್ಟಿಂಗ್ ಮಾಡಿ ಇಟ್ಟಿದ್ದಾನೆ, ಇದು ಒಂದಿನ ತೆಗಿತಾನ ಪ್ರಿಯರೇ, ಇದನ್ನು ತೆಗಿತಾನ, ಇದನ್ನು ಲಯ ಮಾಡುತ್ತಾನೆ, ಇದನ್ನು ಇಲ್ಲದಾಗೆ ಮಾಡುತ್ತಾನೆ. ಪರಿತದವರಿಗೆ ಬರೆದ ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10-11 ವಚನಗಳನ್ನು ನಾವು ಓದಿಕೊಂಡಾಗ, ಅಥವಾ 10-11 ವಚನಗಳನ್ನು ಓದಿಕೊಂಡಾಗ ಒಂದು ಅದ್ಭುತವಾದಂತ ಮಾತು ನಮಗೆ ಕಾಣ್ತಾ ಇದೆ ಪ್ರಿಯರೇ. 10-11 ವಚನಗಳು. ಕರ್ತನ ದಿನವು ಕಳ್ಳನ ಬರುವಂತೆ ಬರುತ್ತದೆ, ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳು ಸುಟ್ಟು ಹೋಗುವವು. ಎಷ್ಟು ಅದ್ಭುತ ಪ್ರಿಯರೇ! ಏನಾಗ್ತಾ ಇದೆ ಅಂತ? ಎಲ್ಲ ಪಂಚಭೂತಗಳೆಲ್ಲ ಇಲ್ಲದ ಹಾಗೆ ಆಗುವು. ಅಂದ್ರೆ ಸ್ಟಾರ್ಟ್ ಮಾಡಿದಾನೆ, ನೀನ್ ಇದರಲ್ಲಿ ಇರಬೇಕು, ಸ್ವಲ್ಪ ದಿನ ಬಾಳಬೇಕು, ಇದರಲ್ಲಿ ಇದ್ದು ಪರಲೋಕವನ್ನು ಎದುರು ನೋಡ್ಬೇಕು. ಯಾಕೆ ಭೂಲೋಕದಲ್ಲಿದ್ದು ಎಲ್ಲೋ ಮಾನವಿಯಲ್ಲಿ ಕೂತ್ಕೊಂಡು, ಅಥವಾ ಎಲ್ಲೋ ಬೆಂಗಳೂರಲ್ಲಿ ಇದ್ದುಕೊಂಡು, ಎಲ್ಲೋ ನೀನು ಹುಬ್ಬಳ್ಳಿಯಲ್ಲಿ ಇದ್ದುಕೊಂಡು, ನೀನು ಎಲ್ಲೋ ಸಮುದ್ರದಲ್ಲಿ ಇದ್ದೀರ ಅಂತ ಹೇಳಿ ನೀನು ಯಾವ ರೀತಿ ಆದ್ರೆ ಅದ್ ಹೆಡ್ಸೆಟ್ ಇಟ್ಕೊಂಡು ನೀನು ನೋಡ್ತಾ ಇದೆಯೋ, ಮತ್ತೆ ಅದೇ ರೀತಿಯಲ್ಲಿ ನೀನು ಭೂಲೋಕದಲ್ಲಿ ಪರಲೋಕವನ್ನು ಯಾಕೆ ನೋಡ್ತಾ ಇಲ್ಲ ನೀನು? ಹಲೋ, ವಾಕ್ಯ ಯಾವ್ದು ಹೇಳಿ? ವಾಕ್ಯ ಯಾವ್ದು? ಪೇತ್ರನು ಬರೆದ ಕೇಳಿಸ್ತಾ ಇದೆ? ನನ್ನ ಮಾತು ಕೇಳಿಸ್ತಾ ಇದೆ? ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10 ಮತ್ತು 11 12 ವಚನಗಳು ಓದ್ಕೊಳ್ಳಿ. ಓಕೆ, ಅಂದ್ರೆ ಈ ಸೃಷ್ಟಿಯ ಲಯವಾಗುತ್ತೆ, ಒಂದು ದಿನ ಇದಿಲ್ಲದಂಗ ಆಗುತ್ತೆ. ಮತ್ತೆ ಇದ್ರ ಮೇಲೆ ಎಷ್ಟೋ ಆಸೆ ಇಟ್ಟುಕೊಂಡು, ಕನಸು ಕಟ್ಟಿಕೊಂಡು 60-70 ವರ್ಷ ಬದುಕನ್ನು ವ್ಯರ್ಥವಾಗಿ ಬದುಕಿ, ಇದಕ್ಕೋಸ್ಕರ ಬದುಕಿ, ಇದರಲ್ಲೇ ಸಂಪಾದನೆ ಮಾಡಿ ಕೂಡಿಟ್ಟುಕೊಂಡು ಒಂದಿನ ಈ ಲೋಕನೇ ಬಿಟ್ಟು ಹೋಗುತ್ತೆ. ಈ ಲೋಕ ಕೂಡ ಒಂದು ದಿನ ನೀನಿರುವ ಲೋಕಕ್ಕೆ ಬರುವಂತದ್ದಾಗಿದೆ.
ಈ ಲೋಕವೇ ಎಲ್ಲವೂ ಕೂಡ ಸುಟ್ಟು ಬೂದಿ ಆಗುವಂತದ್ದಾಗಿದೆ ಅಂತ ಹೇಳ್ತಾ ಇದೆ ನೋಡ್ರಿ. ಲಾಸ್ಟ್ ಸೆಂಟೆನ್ಸ್ ಅಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು, ಸೂರ್ಯ ಚಂದ್ರ ನಕ್ಷತ್ರಗಳು ಉರಿದು ಲಯವಾಗುವವು, ಭೂಮಿಯು ಅದರಲ್ಲಿರುವ ಕೆಲಸಗಳೆಲ್ಲವೂ ಸುಟ್ಟು ಹೋಗುವವು. ಇದೆಲ್ಲ ಲಯವಾಗುತ್ತಂತ, ಇದೆಲ್ಲ ಇಲ್ದಾಗ ಆಗುತ್ತಂತ. ಇಲ್ಲದರ ಮೇಲೆ ಕನಸು ಯಾಕೆ ಕಟ್ಟಿಕೊಳ್ತೀಯ? ಇಲ್ಲದ್ರ ಮೇಲೆ ಯಾಕೆ ಊಹೆ ಮಾಡ್ಕೊಂಡು ಜೀವನ ಮಾಡ್ತಾ ಇದೀಯಾ? ಇಲ್ಲದೇ ಇರುವಂತ ನಶಿಸಿ ಹೋಗತಕ್ಕಂತ ಈ ಲೋಕದ ಮೇಲೆ ಯಾಕೆ ಮಮಕಾರ ಬೆಳೆಸಿಕೊಂಡು ಜೀವನ ಮಾಡ್ತಾ ಇದೀಯಾ? ಅಷ್ಟೇ ಯಾಕೆ ಪ್ರಿಯರೇ? ಇನ್ನು ಕುಟುಂಬದ ಬಗ್ಗೆ ಇಷ್ಟು ಕನಸು ಕಾಣ್ತೀಯಲ್ಲ ನೀನು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಸೊಸೆಂದರು, ನನ್ನ ಗಂಡು ಮಕ್ಕಳು, ನನ್ನ ಹೆಣ್ಣು ಮಕ್ಕಳು, ನನ್ನ ಹಳೆಯಂದರು, ಇದು ನನ್ನ ಫ್ಯಾಮಿಲಿ ಅಂತ ಎಷ್ಟು ಅದ್ರ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡಿದೆಯಲ್ಲ, ಎಷ್ಟು ಕನಸು ಕಟ್ಕೊಂಡಿದೆಯಲ್ಲ. ಅವರೆಲ್ಲರೂ ಒಂದಿನ ಬಿಟ್ಟು ಹೋಗ್ತಾರ, ಅಥವಾ ಅವರೆಲ್ಲರನ್ನು ಒಂದಿನ ನೀನು ಬಿಟ್ಟು ಹೋಗ್ತೀಯಲ್ಲ, ಅವರೆಲ್ಲರೂ ಒಂದು ದಿನ ನೀನು ಬಿಟ್ಟು ಹೋಗ್ತೀಯಲ್ಲ, ಹೌದಾ ಇಲ್ವಾ? ಬಿಟ್ಟು ಹೋಗ್ತೀಯ. ಯಾಕೆ ನಿನ್ನವ್ರು ಯಾಕಾಗ್ಲಿಲ್ಲ? ಅವರು ಕೂಡ ನಿನ್ನವರು ಅಲ್ಲ. ಅದಕ್ಕೆ ಪ್ರಿಯರೇ, ಯೇಸು ಕ್ರಿಸ್ತನಿಗೆ ಸಬ್ಜೆಕ್ಟ್ ಅರ್ಥ ಆಯ್ತು. ಇದು ಕನಸಿನ ಲೋಕ ಅಂತ ತಿಳಿದುಕೊಂಡ ಯೇಸು ಸ್ವಾಮಿ. ಅದಕ್ಕೆ ನನ್ನವರು ಅನ್ನವರು ಯಾರು ಇಲ್ದಂಗೆ ಜೀವನ ಮಾಡಿದ. ಯಾರನ್ನು ಕೂಡ ನನ್ನವರಂತ ಹೇಳ್ಕೊಳ್ಲಿಕ್ಕೆ ಆತನಿಗೆ ಇಷ್ಟ ಆಗ್ಲಿಲ್ಲ ಪ್ರಿಯರೇ. ಯಾಕಂದ್ರೆ ನಾವು ಮತ್ತೊಂದು ಸುವಾರ್ತೆಯಲ್ಲಿ ನಮ್ಗೆ ಗೊತ್ತು ಪ್ರಿಯರೇ, ನಮಗ್ ಗೊತ್ತು ಏನಂತ, ಯಾರು ನನ್ನ ತಾಯಿ, ಯಾರು ನನ್ನ ಸಹೋದರರು ಅಂತ ಕರೆದ. ಯಾಕೆ? ಇವ್ರು ಯಾರು ಶಾಶ್ವತವಾಗಲ್ಲ. ಒಂದಲ್ಲ ಒಂದು ದಿನ ಇವರೆಲ್ಲರನ್ನ ನಾನೇ ಬಿಟ್ಟು ಹೋಗ್ಬೇಕು. ಇವರಿದ್ರು ನಾನು ಬಿಟ್ಟು ಹೋಗ್ಬೇಕು. ಅಥವಾ ಒಂದ್ ವೇಳೆ ನಾನಿದ್ರು ನನ್ನವರಂತ ಇವ್ರ ಮೇಲೆ ನನಗೆ ಆಸೆಗಳು ಇಟ್ಕೊಂಡ್ರು ಇವ್ರು ನಾನು ಒಂದಿನ ಬಿಟ್ಟು ಹೋಗ್ತಾರ. ನಾನು ಬಿಟ್ಟು ಹೋಗ್ತೀನಿ, ಈ ಲೋಕನೇ ಬಿಟ್ಟು ಹೋಗ್ತೀನಿ. ಅದಕ್ಕೆ ಅದು ಗೊತ್ತಾಯ್ತು ಪ್ರಿಯರ, ಸಬ್ಜೆಕ್ಟ್ ಗೊತ್ತಾಯ್ತು. ಸಬ್ಜೆಕ್ಟ್ ಗೊತ್ತಾದಕ್ಕೆ ಮಾತಾಡ್ತಾ ಇದ್ದಾನೆ. ಏನಂತ? ಯಾರ್ ನನ್ನವರು, ಯಾರ್ ನನ್ನ ತಾಯಿ, ಯಾರ್ ನನ್ನ ತಂಗಿಯಂದರು, ಯಾರ್ ನನ್ನ ತಮ್ಮಂದಿರು, ಯಾರ್ ನನ್ನ ಬಂಧು ಬಳಗ, ಯಾರ್ ನನಗೆ ಬ್ಲಡ್ ರಿಲೇಷನ್ ಅಂತ ಕೇಳ್ತಾ ಇದ್ದಾನೆ ಪ್ರಿಯರೇ. ಯಾರಪ್ಪ ಅಂದ್ರೆ ಅರ್ಥ ಆಗದೇನು? ನನ್ನವರನ್ನವರು ಕೂಡ ಯಾರು ಇಲ್ಲ. ಅವ್ರ ಬಗ್ಗೆ ನೀನ್ ಯಾಕ ಊಹೆ ಮಾಡಿಕೊಂಡು ಕನಸು ಕಟ್ಟಿಕೊಂಡು ನನ್ನ ಬ್ಲಡ್, ಇದು ನನ್ನ ಶರೀರ ಸಂಬಂಧ, ಇದು ನನ್ನ ರಕ್ತ, ಅಥವಾ ಇವ್ರು ನನಗೆ ಬೇಕಾದವರು ಅಂತ ಹೇಳಿ ಅವ್ರಿಗೋಸ್ಕರ ಯಾಕಪ್ಪ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀಯ ನೀನು? ನಿನಗೆ ಅರ್ಥ ಆಗ್ಬೇಕು ಪ್ರೀತಿ ಉಳ್ಳಂತ ದೇವರ ಮಕ್ಕಳೇ, ನಿನಗೆ ಅರ್ಥ ಆಗ್ಬೇಕು. ಯಾರು ಮ್ಯೂಟ್ ಮಾಡ್ಕೊಳ್ಳಿ, ಅರ್ಥ ಆಗ್ಬೇಕು, ಅರ್ಥ ಆಗ್ಬೇಕು. ಅದಕ್ಕೆ ಹೇಳಿದ ಯೇಸು ಸ್ವಾಮಿ, ಈ ಲೋಕನು ನಂದಲ್ಲ, ಈ ಲೋಕನು ನಂದಲ್ಲ, ಈ ಲೋಕದಲ್ಲಿ ಇರುವವರು ಕೂಡ ನನ್ನವರು, ನನ್ನ ಸ್ವಂತ ಅಂತಕ್ಕಂಥದ್ದಿಲ್ಲ. ಅದಕ್ಕೆ ಮನುಷ್ಯನ ಮೇಲೆ ಮಮಕಾರವನ್ನು ಇಟ್ಟುಕೊಳ್ಳದೆ ಮನುಷ್ಯನ ರಕ್ಷಣೆಗೋಸ್ಕರ ಮಾತ್ರ ಪ್ರಯಾಸ ಪಟ್ಟ. ಈ ಮನುಷ್ಯರನ್ನ ರಕ್ಷಿಸಬೇಕು, ಈ ಮನುಷ್ಯರನ್ನ ಪರಲೋಕಕ್ಕೆ ಒಯ್ಯಬೇಕು, ಇವರು ಮರೆತಿರ್ತಕ್ಕಂಥ ಲೋಕವನ್ನ ಇವರಿಗೆ ತೋರಿಸಬೇಕು ಅನ್ಕೊಂಡ ಪ್ರಿಯರೇ. ಅದಕ್ಕೆ ಸೈತಾನ ಬಂದು ಯೇಸು ಕ್ರಿಸ್ತನ ಬಳಿಗೆ ಒಂದು ಮಾತಾಡ್ತದ ಪ್ರಿಯರೇ. ಮತ್ತೊಂದು ಬರೆಸುವಾರ್ತೆ 4ನೇ ಅಧ್ಯಾಯ 8-9 ವಚನಗಳನ್ನು ಓದಿಕೊಳ್ಳೋಣ ಪ್ರಿಯರೇ. 8-9 ವಚನಗಳು. ಮತ್ತೊಂದು ಬರೆಸುವಾರ್ತೆ 4ನೇ ಅಧ್ಯಾಯ 4ನೇ ಅಧ್ಯಾಯ 8-9 ವಚನ ಪ್ರಿಯರೇ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು, ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವುಗಳನ್ನೆಲ್ಲ ನಿನಗೆ ಕೊಡುವೆನು ಅಂದನು. ಅಬ್ಬಬ್ಬಬ್ಬಬ್ಬ, ಯೇಸು ಸ್ವಾಮಿಗೆ ಆಶೆ ತೋರಿಸ್ತಾ ಇದೆ. ಇಗೋ, ಈ ಲೋಕದ ವೈಭವ ಎಲ್ಲವನ್ನು ನಿನಗೆ ಕೊಡುತ್ತೇನೆ ನಾನು. ಈ ಲೋಕ ಎಲ್ಲ ನಿಂದೆ, ಈ ಲೋಕ ಎಲ್ಲ ನಿಂದೆ, ನಿನಗೆ ಸಮರ್ಪಿಸಿಕೊಡುತ್ತೇನೆ. ಒಂದು ಸಲ ನನ್ನ ಪಾದಕ್ಕೆ ಅಡ್ಡ ಬಿಡು ಅಂತ ಕೇಳ್ತಾ ಇದೆ ಪ್ರಿಯ. ಯೇಸು ಸ್ವಾಮಿ ಗೊತ್ತಿದೆ ಇದೆಲ್ಲ ಮಾಯ ಆಗ್ತದ ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ದಿನ ಈ ಲೋಕ ಮಾಯ ಆಗುತ್ತ, ಇರಲ್ಲ ಅಂತ ಗೊತ್ತು ಯೇಸು ಸ್ವಾಮಿ. ಅದಕ್ಕೆ ಸೈತಾನನೇ ಗೆಟ್ ಔಟ್ ಅಂದ, ಹೋಗೋ ನನ್ನಿಂದ ತೊಲಗು, ಹೊರಗಡೆ ಹೋಗಂತಂದ. ಇದು ನನ್ನ ಲೋಕ ಅಲ್ಲ, ಇದು ನೀನ್ ಈ ಲೋಕ ಬರೆದು ಕೊಡಕ ನೀನ್ ಯಾರೋ? ನೀನ್ ಅನ್ಕೊಂಡಿದ್ದಿ ಇದೇ ನನ್ನ ಶಾಶ್ವತ ಲೋಕ. ನಿನಗೆ ತಿಳಿಯಲಾರದ ಒಂದು ಲೋಕ ಇದೆ, ಅದೇ ಪಾತಾಳ ಲೋಕ, ನಿನಗೋಸ್ಕರ ಸಿದ್ಧ ಮಾಡಲ್ಪಟ್ಟಂತ ಲೋಕ ಅಂತ ಹೇಳಿದೆ ಯೇಸು ಸ್ವಾಮಿ. ನಿನ್ನ ಲೋಕ ಬೇರೆ ಇದೆ, ಇದು ನಿಂದು ಅಲ್ಲ. ಮನುಷ್ಯರನ್ನ ಭ್ರಮೆ ಪಡಿಸ್ತಾ ಇದೀಯಾ?
ಮನುಷ್ಯರನ್ನ ಮಾಯ ಮಾಡ್ತಾ ಇದೀಯಾ? ಮನುಷ್ಯರಿಗೆ ಊಹೆ ತುಂಬುತ್ತಾ ಇದೀಯಾ? ಈ ಲೋಕ ತೋರಿಸಿ ಆಸೆ ತೋರಿಸಿ ಅವ್ರನ್ನ ಮೋಸ ಮಾಡ್ತಾ ಇದೀಯಾ? ಅದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅದ್ ನನಗ್ ಗೊತ್ತು. ನನ್ನನ್ನೇ ಮರಳುಗೊಳಿಸುವುದಕ್ಕೆ ಬಂದಿದ್ದಲ್ಲ ನೀನು. ನನಗೇ ಭ್ರಮೆ ತುಂಬಿಸಕ್ಕೆ ಬಂದಿದ್ದಲ್ಲ ನೀನು. ಎಷ್ಟ್ರವನು ನೀನು ಗದ್ದರಿಸಿಬಿಟ್ಟ ಪ್ರಿಯರೇ, ಗದ್ದರಿಸಿಬಿಟ್ಟ. ಹೋಗ ನನ್ನಿಂದ ತೊಲಗಿಲ್ಲ ಅಂತಂದ ಪ್ರಿಯ. ಅದು ಯೇಸು ಕ್ರಿಸ್ತನ ಕ್ಯಾರೆಕ್ಟರ್. ಅದು ಅಬ್ರಹಾಂ ಇಸಾಕ್ ಯಾಕೋಬರ ಕ್ಯಾರೆಕ್ಟರ್. ಅವ್ರು ಅನ್ಕೊಂಡ್ರು ಈ ಲೋಕ ನಂದು ಅಲ್ಲ ಅಂತ ಅನ್ಕೊಂಡ್ರು. ಅದಕ್ಕಾಗಿ ಈ ಲೋಕಕ್ಕೋಸ್ಕರ ಅವರು ಪ್ರಯಾಸ ಪಡ್ಲಿಲ್ಲ. ಯೇಸು ಕ್ರಿಸ್ತನಿಗೆ ನಾನು ಈ ಲೋಕವೇ ನಿನಗೆ ಒಪ್ಪಿಸ್ತೇನಂತ ಸೈತಾನ ಹೇಳಿದ್ರು ಕೂಡ, ಲೇ ತಮ್ಮ, ನಿಂದನೂ ಅಲ್ಲ ಇದು, ನಂದನೂ ಅಲ್ಲ ಇದು, ಯಾರ್ದು ಅಲ್ಲ. ನೀನು ಭ್ರಮೆ ಪಡಿಸಕ್ ಹೋಗ್ಬೇಡ, ನನ್ನ ಮರಳುಗೊಳಿಸಕ್ ಬರಬೇಡ ನನಗೆ ನೀನು. ನಾನು ಯಾರು ಗೊತ್ತಾ? ದೇವರ ಮಗ. ನನ್ನ ಲೋಕ ಯಾವುದು? ಪರಲೋಕ. ಅದು ಆ ಮಾತು ನೀನ್ ಮಾತಾಡ್ಬೇಕು ಪ್ರಿಯ, ನಿನಗೆ ಅರ್ಥ ಆಗ್ಬೇಕು. ಈ ಲೋಕದ ಮೇಲೆ ಕನಸು ಕಟ್ಟಿಕೊಳ್ಬೇಡ. ಇದು ಕನಸಿನ ಪ್ರಪಂಚ. ಇದರ ರಹಸ್ಯ ನಿನಗೆ ಗೊತ್ತಾಗ್ತಾ ಇಲ್ಲ. ಇದು ರಹಸ್ಯ ಗೊತ್ತಾಗ್ಲಾರ್ದು ಈ ಲೋಕದ ಮೇಲೆ ಎಷ್ಟೆಷ್ಟೋ ಆಸೆಗಳು ಇಟ್ಕೊಂಡು ಬದುಕ್ತಾ ಇದ್ದೀಯ ನೀನು. ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ ಬಂಧು, ನನ್ನ ಬಳಗ, ನಂದು ಇದು ಆಸ್ತಿ. ಆಸ್ತಿ ನೋಡಿ ಬೆಳೆಯೋರು ಇದಾರೆ, ಆಸ್ತಿ ನೋಡಿ ಬದುಕೋರು ಇದಾರೆ ಪ್ರಿಯರೇ. ಮಕ್ಕಳೇ ಇರಲ್ಲ ಕೆಲವರಿಗೆ, ಬೇಕಾದಷ್ಟು ಆಸ್ತಿ ಇರುತ್ತೆ. ಯಾವ್ದಕ್ಕೋಸ್ಕರ? ಆಸ್ತಿಗೋಸ್ಕರ ಅದ್ರ ಬದುಕ್ಬೇಕಂತ. ಸತ್ರದ ಯಾಕೆ ಆಗುತ್ತಾ? ಅದು ಗೊತ್ತಾಗ್ತಾ ಇಲ್ಲ ನಿನಗೆ. ಇದಕ್ಕೋಸ್ಕರ ನೀನು ಬದುಕೋದು, ಭೂಲೋಕಕ್ಕೋಸ್ಕರ ನೀನು ಬದುಕೋದು. ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡ್ರಿ, ಅದು ನುಸಿ ಹಿಡಿಯುವುದು, ಕಳ್ಳರು ಬಂದು ಕನ್ನ ಹಾಕುವರು. ಅದು ಅದು ಹಾಳಾಗ್ತದ ಅಂತ ಹೇಳ್ತಾನ. ಅದು ಹಾಳಾಗ್ತದ, ಅದಿರೋದಿಲ್ಲ ಅಂತ ಯೇಸು ಸ್ವಾಮಿ ಹೇಳಿದಾಗ ಕೂಡ ಕ್ರೈಸ್ತರಿಗೆ ಇವತ್ತಿಗೂ ಅರಿವಿಲ್ಲದ ಜೀವನ ಮಾಡ್ತಾ ಇದಾರಲ್ಲ. ಏನಾದ್ರೂ ಗೊತ್ತಾಗಿದೆ ನಾ ಕ್ರೈಸ್ತರಿಗೆ ಯೇಸು ಕ್ರಿಸ್ತನ ಬೋಧನೆ? ಬೇಡ ಪ್ರಿಯರೇ. ಯೇಸು ಕ್ರಿಸ್ತನ ಬೋಧನೆ ಅರ್ಥ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ರಿ. ಇಹಲೋಕ ಸಂಪಾದನೆ ಮಾಡಿಕೊಳ್ಳುವುದನ್ನು ಬಿಟ್ಟು ಬಿಡ್ರಿ. ಒಂದು ವೇಳೆ ನಿನ್ಗೆ ಏನಾದ್ರೂ ಹೆಚ್ಚಿದ್ರೆ ಅದನ್ನ ದಾನ ಮಾಡ್ರಿ, ಹಂಚಿಕೊಡ್ರಿ, ಸೇವೆ ನಿಮಿತ್ತವಾಗಿ ಬಳಸ್ರಿ, ಸುವಾರ್ತೆ ನಿಮಿತ್ತವಾಗಿ ಬಳಸ್ರಿ. ನಿನಗೆ ಬೇಕಾದಷ್ಟು ಜೀವನಕ್ಕಾಗಿ ಬೇಕಾಗಿರ್ತಕ್ಕಂಥದ್ದನ್ನು ಇಟ್ಟುಕೊಂಡು ಇಗೋ ಎಲ್ಲವನ್ನು ದಾನ ಧರ್ಮ ಮಾಡಿ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಅಪೊಸ್ತಲರು ಅದೇ ಮಾಡಿದ್ರು, ಪ್ರಾರಂಭ ಶತಮಾನದ ಕ್ರೈಸ್ತರು ಅದೇ ಮಾಡಿದ್ರು. ಈ ಲೋಕ ನಮ್ಮದಲ್ಲ ಅಂತ ಗೊತ್ತಾಗ್ಬಿಡ್ತು. ಯೇಸು ಸ್ವಾಮಿ ನಂಬಿಕೊಂಡ ಮೇಲೆ, ಹೊಸ ಜೀವನ ಸಾಗಿಸಿದ ಮೇಲೆ ಅವ್ರಿಗೆ ಅರ್ಥ ಆಯ್ತು, ಸಬ್ಜೆಕ್ಟ್ ಅರ್ಥ ಆಯ್ತು. ಅಪೊಸ್ತಲರ ಕಾಲದಲ್ಲಿ ಇರ್ತಕ್ಕಂಥ ಕ್ರೈಸ್ತರಿಗೆ ಸಬ್ಜೆಕ್ಟ್ ಅರ್ಥ ಆಯ್ತು. ಆದಿ ಸಭೆಗೆ, ಆದಿ ಸಂಘಕ್ಕೆ ಅರ್ಥ ಆಯ್ತು. ಓ, ಇದು ನಮ್ದಲ್ಲ ಅಂದ್ಮೇಲೆ ಯೇಸು ಸ್ವಾಮಿ ಬೇಗ ಬರ್ತದೆ ಅಂತ ಹೇಳಿದಾನೆ. ನಾಳೆ ಬಂದ್ಬಿಟ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಅಷ್ಟೆಲ್ಲ ಮಾಡಿಕೊಂಡು ದಾನ ಧರ್ಮ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು, ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು, ದೇವರ ವಾಕ್ಯವನ್ನು ಪ್ರಚುರ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು, ಎಲ್ಲವನ್ನು ತ್ಯಾಗ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಅವ್ರಿಗೆ ಸಬ್ಜೆಕ್ಟ್ ಅರ್ಥ ಆಯ್ತು. ಇದು ಕನಸಿನ ಲೋಕ, ಇದು ಕನಸಿನ ಪ್ರಪಂಚ ಅಂತಕ್ಕಂಥ ರಹಸ್ಯ ಅವ್ರಿಗೆ ಗೊತ್ತಾಯ್ತು. ರಹಸ್ಯ ತಿಳ್ಕೊಂಡವ್ರು ಏನ್ ಮಾಡಿದ್ರು? ಈ ಲೋಕಕ್ಕಾಗಿ ಬದುಕಲಿಲ್ಲ ಪ್ರಿಯರೇ. ಈ ಲೋಕಕ್ಕಾಗಿ ಅವರು ಬದುಕಲಿಲ್ಲ. ಪರಲೋಕದ ಮೇಲೆ ಗುರಿ ಇಟ್ಟುಕೊಂಡು ಜೀವನ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ನೀನು ನಾನು ಇವತ್ತು ಏನ್ ಮಾಡ್ತಾ ಇದೀವಿ ಪ್ರಿಯರು? ಒಂದ್ಸಲ ಆಲೋಚನೆ ಮಾಡಿ. ಏನ್ ಮಾಡ್ತಾ ಇದೀಯ? ಯಾವುದಕ್ಕೋಸ್ಕರ ಬದುಕ್ತಾ ಇದೀಯ ನೀನು ಅಂತಕ್ಕಂಥದ್ದನ್ನ ಆಲೋಚನೆ ಮಾಡ್ಕೊಂಡು ಜೀವನ ಮಾಡ್ಬೇಕು. ಓಕೆ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಸೈತಾನನ ಕುತಂತ್ರ ಏನೆಂಬುದು ನಿನಗೆ ಅರ್ಥ ಆಗ್ಬೇಕು. ದುಷ್ಟನು ಎಷ್ಟು ಮಾಯ ರೂಪವನ್ನು ಧರಿಸಿಕೊಂಡಿದ್ದಾನೆ, ದುಷ್ಟನು ಯಾವ ರೀತಿ ನಮ್ಮನ್ನು ಮರಳುಗೊಳಿಸ್ತಾ ಇದ್ದಾನೆ ಅಂತಕ್ಕಂಥದ್ದನ್ನು ನಿನಗೆ ಅರ್ಥ ಆಗ್ಬೇಕು ಪ್ರಿಯ. ಒಂದ್ಸಲ ನಾವು ಕೊರಿಂಥದವರಿಗೆ ಬರೆದಂತ ಎರಡನೇ ಪತ್ರಿಕೆ ಎರಡನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯ. ಅವ್ರ ಕುತಂತ್ರ ಹೆಂಗಿದೆ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ಬೇಕು ಪ್ರಿಯ. 2ನೇ ಅಧ್ಯಾಯ 11ನೇ ವಚನ. ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು, ಅವನ ಯೋಚನೆಗಳು ನಾವು ಅರಿಯದವರಲ್ಲವಲ್ಲ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. ಸೈತಾನನು ನಮ್ಮನ್ನು ವಂಚಿಸಿ ಭ್ರಮೆಗೊಳಿಸಿ ಇದೇ ಲೋಕ ನಿನಗೆ ಶಾಶ್ವತ ಅಂತ ತಿಳಿಸಿ ನಿನ್ನನ್ನು ಕೇವಲ ಭೂಲೋಕದ ವಿಷಯದಲ್ಲಿ ಚಿಂತಿಸುವಂತ ಮನುಷ್ಯನಾಗಿ ಮಾರ್ಪಡಿಸ್ತಾನಂತಕ್ಕಂಥ ಆಲೋಚನೆ ನಿನಗೆ ಗೊತ್ತಿಲ್ಲವೋ? ನಿನಗೆ
ತಿಳುವಳಿಕೆ ಇಲ್ವಾ ಅಂತ ಕೇಳ್ತಾ ಇದ್ದ. ಆಲೋಚನೆ ಮಾಡ್ಕೊಳ್ಳಿ ಪ್ರೀತಿಯುಳ್ಳಂತ ದೇವರ. ಯಾರು ಮ್ಯೂಟ್ ಮಾಡ್ಕೊಳ್ಳಿ. ಹಲೋ, ನನ್ನ ಮಾತು ನನಗೆ ರಿವರ್ಸ್ ಕೇಳಿಸ್ತಾ ಇದೆ. ಯಶೋದಮ್ಮ ಯಾರು? ಓಕೆ ಓಕೆ ಪ್ರೀತಿಯುಳ್ಳಂತ ದೇವರ ಮಕ್ಕಳು, ಹೇಳ್ತಾ ಇದ್ದಾರೆ ಇಲ್ಲಿ ವಾಕ್ಯದಲ್ಲಿ, ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು. ಏನ್ ನಷ್ಟಪಡಿಸ್ತಾ ಇದ್ದಾನೆ ಅವನು ನಮ್ಮನ್ನು ಏನ್ ನಷ್ಟಪಡಿಸ್ತಾ ಇದ್ದಾನೆ? ನಮ್ಮನ್ನ ಭೂಲೋಕನೇ ಶಾಶ್ವತ, ಭೂಲೋಕದಲ್ಲಿ ಬದುಕಬೇಕಂದ್ರೆ ನಮ್ಗೆ ದುಡ್ಡು ಬೇಕಲ್ಲಪ್ಪ ಅಂತಾರೆ ಎಲ್ಲರೂ. ಇವತ್ತು ಪಾಸ್ಟರ್ಗಳು ಕೂಡ ಅದೇ ಮಾತಾಡ್ತಾರ, ವಿಶ್ವಾಸಿಗಳು ಕೂಡ ಅದೇ ಮಾತಾಡ್ತಾರೆ. ದುಡ್ಡು ಬೇಕಲ್ಲ, ದುಡ್ಡು ಬದುಕಬೇಕಂದ್ರೆ ದುಡ್ಡು ಬೇಕು, ದುಡ್ಡು ಬೇಕಂದ್ರೆ ದುಡಿಬೇಕು, ದುಡಿಬೇಕಂದ್ರೆ ಸಂಪಾದನೆ ಮಾಡ್ಬೇಕು, ಕೂಡಿಟ್ಟುಕೊಳ್ಬೇಕು. ನಾಳೆ ವಯಸ್ಸಾದಾಗ ಯಾರು ಸಾಕ್ತಾರ ಅಂತ ಆಲೋಚನೆ ಮಾಡ್ತಾರ ಪ್ರಿಯರೇ. ವಯಸ್ಸಾದಾಗ ಯಾರು ಸಾಕ್ತಾರ, ಯಾರು ಸಲುಗ್ತಾರ ನಮ್ಮನ್ನ, ಯಾರು ನಮಗೆ ಊಟ ಕೊಡ್ತಾರೆ ಅಂತ ಇವಾಗ್ಲಿಂದನೇ ಕ್ರೈಸ್ತರು ಜಮಾ ಮಾಡಿಟ್ಕೊಳ್ತಾ ಇದ್ದಾರೆ. ದುಡ್ಡು ಜಮಾ ಮಾಡ್ಕೊಂಡ್ರೆ ನಾಳೆ ವಯಸ್ಸಾದಾಗ ಯಾರಾದ್ರೂ ನಮ್ಮ ದುಡ್ಡಿಗೆ ಆಸೆ ಪಟ್ಟಾದ್ರೂ ನನ್ನ ನೋಡ್ತಾರ. ಅಂದ್ರೆ ವಯಸ್ಸಾದವರೆಗೆ ಬದುಕ್ತೀರಂತ ಭ್ರಮೆಲಿದ್ದೀಯ ನೀನು. ವಯಸ್ಸಾಗೋವರೆಗೂ ಮುದುಕಿನ ತನಕ ನಾನು ಬದುಕ್ತೀನಂತ ಭ್ರಮೆಯಲ್ಲಿ ಜೀವನ ಮಾಡ್ತಾ ಇದ್ದೀಯ. ಅದೇ ಕನಸು ಕಟ್ಕೊಂಡು ರೋಡ್ ಮೇಲೆ ಹೋಗ್ತಿರ್ತಾನೆ, ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಿರ್ತಾನೆ. ಅದೇ ಕನಸು ಕಟ್ಕೊಂಡು ಜೀವನ ಮಾಡ್ತಿರ್ತಾನೆ, ಹಾರ್ಟ್ ಅಟ್ಯಾಕ್ ಬಂದು ಸತ್ತು ಹೋಗ್ತಿರ್ತಾನೆ. ಅದೇ ಕನಸು ಕಟ್ಟು ಲೋಕದಲ್ಲಿ ಜೀವನ ಮಾಡ್ತಿರ್ತಾನ, ಎಲ್ಲೋ ಒಂದಲ್ಲಿ ಎಡವಿ ತಾನಷ್ಟಕ್ಕೆ ತಾನೇ ಬಿದ್ದು ಸತ್ತೋಗ್ಬಿಡ್ತಾನೆ ಅವನು. ಯಾವುದೊಂದು ರೋಗ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತಾನೆ ಅವನು. ಏನೋ ಸಾಯುವವರೆಗೂ ನಾನು ಬದುಕ್ತೇನೆ ಅಂದ್ರೆ ಭೂಲೋಕ ಇರೋ ತನಕ ಬದುಕ್ತೇನಂತ ರೀತಿಯಲ್ಲಿ ಭ್ರಮೆಗೊಂಡು ಕಳಿಸಿ ಸಂಪಾದನೆ ಮಾಡಿಟ್ಟುಕೊಳ್ತಾ ಇದೆ. ಸೈತಾನನು ನಿಮ್ಮನ್ನು ವಂಚಿಸಿ ನಿಮಗೆ ನಷ್ಟ ತರ್ತಾ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಣ್ಣು ಮುಚ್ಚಿ ಕಣ್ಣು ತೆರೆದ ನಿನಗೆ ಯಾವ ಲೋಕ ಕಾಣುತ್ತಾ? ಪಾತಾಳ ಲೋಕ ಕಾಣುತ್ತೆ ಪ್ರಿಯ. ಈ ಸುಂದರವಾದಂತ ಲೋಕವನ್ನು ನೋಡಿ ಭ್ರಮೆಗೊಂಡು ಈ ಲೋಕದಲ್ಲಿ ಎಲ್ಲವೂ ನಂದೇ, ಎಲ್ಲರೂ ನನ್ನವರಂತೇಳಿ ಆ ಮನುಷ್ಯರಿಗೋಸ್ಕರ ಮತ್ತು ಲೋಕಕ್ಕೋಸ್ಕರ ಬದುಕಿದರೆ ಒಂದಿನ ನೀನು ಕಣ್ಣು ಮುಚ್ಚಿದಾಗ ಪಿಕ್ಚರ್ ಕಾಣಲ್ಲ. ಇವ್ರು ಯಾರು ಕಾಣಲ್ಲ, ಅವತ್ತು ನಿನಗೆ ಇವ್ರು ಯಾರು ಕಾಣಲ್ಲ. ನಿನಗೆ ಯಾವ ಭೂಮಿ ಆಕಾಶ ನೀರು ಕಾಣಲ್ಲ, ಇವ್ ಯಾವ ಕಾಣಲ್ಲ. ನಿನಗೆ ಬೆಂಕಿಯಿಂದ ತುಂಬಿರ್ತಕ್ಕಂಥ ಕೆರೆ ಕಾಣುತ್ತ ನಿನಗೆ. ಅರೆ ನಾನು ಎಲ್ಲಿದ್ದೆ ಎಲ್ಲಿಗೆ ಬಂದೆ ಅಂತ ಹೇಳಿ ನೀನು ಅವತ್ತು ಭ್ರಮೆಯಿಂದ ಎಚ್ಚರಗೊಳ್ಳಬೇಕಾಗತ್ತ. ಅವತ್ತು ಎಚ್ಚರ ಆಗತ್ತದಂತ ನಿನಗೆ, ಅವತ್ತು ಎಚ್ಚರ ಆಗತ್ತಂತ. ಯಾವತ್ತು ಎಚ್ಚರ ಆಯ್ತಂತ ನೋಡ್ರಿ ಪ್ರಿಯರ, ಒಂದ್ಸಲ ವಾಕ್ಯ ತೋರಿಸ್ತೀನಿ. ಎಚ್ಚರಿಕೆ ಕೆಲವರಿಗೆ ಜಲಪ್ರಳಯದಲ್ಲಿ ಒಡ್ಕೊಂಡು ಹೋಗಿರ್ತಕ್ಕಂಥ ಜನರಿಗೆ ಯಾವಾಗ ಎಚ್ಚರಿಕೆ ಆಯ್ತಂತ ನೋಡ್ರಿ. ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ, ಮತ್ತಾಯನ ಬರೆಸುವಾರ್ತೆ 24ನೇ ಅಧ್ಯಾಯ 37ನೇ ವಚನವನ್ನು ನೋಡ್ಕೊಳ್ಳೋಣ ಪ್ರಿಯರೇ. 37ನೇ ವಚನ, ನೋಹನ ದಿವಸಗಳು ಹೇಗಿದ್ದವು ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಹೇಗೆಂದರೆ ಜಲಪ್ರಳಯಕ್ಕೆ ಮುಂಚಿನ ದಿನಗಳಲ್ಲಿ ನೋಹನು ನಾವಿಯಲ್ಲಿ ಸೇರಿದ ದಿನದ ತನಕ ಜನರು ಉಣ್ಣುತ್ತಾ ಕುಡಿಯುತ್ತಾ ಮದುವೆ ಮಾಡಿಕೊಡುತ್ತಾ ಇದ್ದು, ಜಲಪ್ರಳಯ ನೀರು ಬಂದು ಎಲ್ಲರನ್ನು ಬಡ್ಕೊಂಡು ಹೋಗುವ ತನಕ ಏನು ತಿಳಿಯದೇ ಇದ್ದರಲ್ಲ ಅಂತ ಹೇಳ್ತಾ ಇದೆ. ನೀರು ಬಂದು ಕೊಚ್ಚಿಕೊಂಡು ಹೋಗೋವರೆಗೆ ಭ್ರಮೆ ಲೋಕದಲ್ಲಿ ಇದ್ದಾರಂತವರು ಪ್ರಿಯರೇ. ನೀರು ಬಂದು ಬಡ್ಕೊಂಡು ಹೋಗೋವರೆಗೆ ಗೊತ್ತಾಗಿಲ್ಲಂತೆ ನಾವು ಯಾವ ಲೋಕದಲ್ಲಿದ್ದೀವಿ, ಭೂಲೋಕದಲ್ಲಿದ್ದೀವಿ ಅನ್ಕೊಂಡ್ರು. ಇದು ನಮ್ಮದು ಅನ್ಕೊಂಡ್ರು. ಮದುವೆ ಮಾಡ್ತಿದ್ರಂತ, ಉಣ್ತಿದ್ರಂತ, ಕುಡಿತಿದ್ರಂತ, ಮಜಾ ಮಾಡ್ತಿದ್ರಂತ, ಇದೇ ನಮ್ದು ಅನ್ಕೊಂಡು ಜೀವನ ಮಾಡಿದ್ರಂತ. ಒಂದು ದಿನ ನೀರ್ ಬಂದು ಒಡ್ಕೊಂಡು ಹೋಗೋ ತನಕ ಅವ್ರಿಗೆ ಏನ್ ಅರ್ಥ ಆಗ್ಲಿಲ್ಲ. ನಾವೆಲ್ಲಿ ಜೀವನ ಮಾಡ್ತಿದ್ವಿ, ಎಲ್ಲಿ ಹೊಂಟಿವಿ ಅಂತಕ್ಕಂಥದ್ದು ಗೊತ್ತಾಗ್ಲಿಲ್ಲ. ನೀರು ಬಂದು ಒಡ್ಕೊಂಡು ಹೋಗಿ ಬೆಂಕಿಯಲ್ಲಿ ಬಿದ್ದಾಗ ಗೊತ್ತಾಯ್ತು ನೋಹನ ಮಾತುಗಳು. ಇವತ್ತು ನಿನಗೆ ನನಗೆ ಗೊತ್ತಾಗಬೇಕಾಗ ಒಂದಲ್ಲ ಒಂದು ದಿನ ನಾವು ಸಾಯ್ತೀವಿ. ಬೆಂಕಿಯಲ್ಲಿ ಬಿದ್ದಾಗ ನಮಗೆ ಗೊತ್ತಾಗುತ್ತೆ ಯೇಸು ಕ್ರಿಸ್ತನ ಮಾತುಗಳು, ಆತನ ಮಾತು ಹೇಳಿರ್ತಕ್ಕಂಥ ಸೇವಕರ ಮಾತುಗಳು. ಇಲ್ಲಿ ಗೊತ್ತಾಗಲ್ಲ ನಿನಗೆ ಇವಾಗ. ಯಾಕಂದ್ರೆ ನೀನೊಂದು ಭ್ರಮೆ ಲೋಕದಲ್ಲಿದ್ದೀವಿ, ಒಂದು ಕನಸಿನ ಲೋಕದಲ್ಲಿದ್ದೆ. ನೀನು ಕನಸಿನ ಪ್ರಪಂಚ ಕಟ್ಟಿಕೊಂಡಿದ್ದೆ, ರಾಷ್ಟ್ರ ಗೊತ್ತಿಲ್ಲದೆ ಬದುಕ್ತಾ ಇದ್ದೀಯ. ಇದೇ ನನಗೆ ಶಾಶ್ವತ ಅಂತ ಬದುಕ್ತಾ ಇದ್ದೀಯ ನೀನು. ಅಲ್ಲ ಪ್ರಿಯರೇ, ಇದನಿಂದಲ್ಲ. ಅವ್ರು ನೀರು ಬಂದು
ಕೊಚ್ಚಿಕೊಂಡು ಹೋಗೋ ತನಕ ಗೊತ್ತಾಗ್ಲಿಲ್ಲ ಅಂತ ತಿಳಿಯದೇ ಇದ್ದರಲ್ಲ ಅಂತ ಹೇಳ್ತಾರೆ. ಅವ್ರು ನೀರು ಬಂದು ಕೊಚ್ಚಿಕೊಂಡು ಬಡ್ಕೊಂಡು ಹೋಗುವ ತನಕ ಅವರು ತಿಳಿಯದೇ ಇದ್ದರು. ಎಷ್ಟು ಮದ ತುಂಬಿದವರಾಗಿರ್ಬೋದು ಪ್ರಿಯರೇ, ಎಷ್ಟು ಮತ್ತಿನಿಂದ ತುಂಬಿದವರಾಗಿರ್ಬೋದು. ಅಲ್ಲಿ ಒಬ್ರು ಕಟ್ತಾ ಇದ್ದಾನೆ, ನಾವೇನು ಅಡುಗು ಕಟ್ತಾ ಇದ್ದಾನೆ, ದೊಡ್ಡ 3 ಅಂತಸ್ತಿನ ಅಡುಗು ಕಟ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ ದೇವರು ಈ ಲೋಕಕ್ಕೆ ಶಿಕ್ಷೆ ಕೊಡ್ತಾನಂತೆ. ನೋಹ ಹೇಳ್ತಾ ಇದ್ದಾನೆ ಬನ್ನಿರಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ರಿ, ಬನ್ನಿರಿ ಇದರಲ್ಲಿ ಸೇರ್ರಿ ಅಂತಂದ್ರೆ ನೆಗ್ಲೆಕ್ಟ್ ಮಾಡಿದ್ರು. ಅವ್ರಿಗೆ ಅರ್ಥ ಆಗ್ಲಿಲ್ಲ, ನಾವು ಇನ್ನೊಂದು ಲೋಕಕ್ಕೆ ಹೋಗ್ಬೇಕನ್ನಂತ ಪರಿಜ್ಞಾನ ಅವರಿಗೆ ಬರ್ಲಿಲ್ಲ. ನೀನು ನಾನು ಅದೇ ರೀತಿಯಲ್ಲಿ ಕನಸು ಕಟ್ಟಿಕೊಂಡು ಜೀವನ ಮಾಡ್ತೇವೆ. ಇಷ್ಟೆಲ್ಲ ವಾಕ್ಯಗಳು ಕೇಳ್ತವಲ್ಲ ಪ್ರಿಯರೇ, ನಾವು ಲೋಕದ ಮೇಲೆ ಮಮಕಾರ ಏನಾದ್ರೂ ಬಿಟ್ಟಿದೀವ ಹೇಳ್ರಿ? ಲೋಕದ ಆಸೆಗಳು ಏನಾದ್ರೂ ಬಿಟ್ಕೊಂಡಿದೀವ? ಇಲ್ಲಲ್ಲ. ಇಮ್ಮನುವೆಲ್ಲ ಈಗೇನು ಕೆಲಸ ಇಲ್ಲ ಹೇಳ್ತಾನ, ಅವ್ರೇನ್ ಹಂಗೆ ಹೇಳ್ತಾರ ಬಿಡು, ಹಂಗೆ ಇರ್ಬೇಕಾದ್ರೆ ಕಷ್ಟ ಅಲ್ಲ ಅಲ್ಲ, ಇದೇ ಅಲ್ಲ ನಿಮ್ ಮಾತುಗಳು. ಮುಂಜೆಯಲ್ಲಿ ನಾವು ಸಂಪಾದನೆ ಮಾಡ್ಲಿಲ್ಲ ಕಷ್ಟ ಆಗತ್ತ. ಏನ್ ಕಷ್ಟ ಆಗತ್ತ? ಒಂದೊಪ್ಪತ್ತು ಊಟಕ್ಕೋಸ್ಕರ 3 ಹೊತ್ತು ಊಟಕ್ಕೋಸ್ಕರ ನೀನ್ ಇಷ್ಟು ಶ್ರಮೆ ಪಟ್ಟು ದುಡಿದು ಸಂಪಾದನೆ ಮಾಡುವಂತ ಅವಶ್ಯಕತೆ ಬೇಕಾಗಿಲ್ಲ. ಲೋಕದಲ್ಲಿ ಬದುಕು, ದುಡಿ, ತಿನ್ನು, ಸಂತೋಷದಿಂದಿರು, ದೇವರಿಗೋಸ್ಕರ ಬದುಕು. ನಂದು ಈ ಲೋಕ ಅಲ್ಲ ಅಂತೇಳಿ ಯೇಸು ಕ್ರಿಸ್ತನ ಮಾತಿನಂತೆ ಬದುಕು. ಒಂದಿನ ನೀನ್ ಸಾಯ್ತೀಯ, ಈ ಲೋಕವನ್ನು ಬಿಟ್ಟು ಪರಲೋಕವನ್ನು ಸೇರ್ತೀಯ. ನೀನು ಬಿಟ್ಟು ಬಂದ ಲೋಕ ದೇವ್ರು ಹೇಳ್ ಕಳ್ಸಿದಾನಲ್ಲ, ಮಗನೇ ಭೂಮಿಗೆ ಹೋಗ್ತಿಲ್ಲ, ಬೇಗ ಬಂದ್ಬಿಡು, ಬೇಗ ಬಾಪ. ಈಗ ನಾವೆಲ್ಲಾದ್ರೂ ಪ್ರಯಾಣ ಮಾಡುವಾಗ ಕುಟುಂಬದ ಫ್ಯಾಮಿಲಿ ನಮ್ಮಿಂದ ಬಸ್ ಸ್ಟಾಪ್ ವರೆಗೆ ಬರುತ್ತಾ, ರೈಲ್ವೆ ಸ್ಟೇಷನ್ ವರೆಗೆ ಬರುತ್ತಾ, ಹತ್ರದಲ್ಲಿದ್ರೆ ಬಂದು ಬಸ್ ಸೇರಿಸುವಾಗ ಹೇಳ್ತಾರ, ಮಗ ಹುಷಾರಾಗಿರು, ಬೇಗ ಹೋಗು, ಬೇಗ ಬಾಪ, ಮತ್ತೆ ಮಗಳೇ ಬೇಗ ಬಂದ್ಬಿಡು. ಅಂದ್ರೆ ಇವ್ರು ಏನ್ ಮಾಡ್ಬೇಕು? ಯಾವ ಊರಿಗೆ ಹೋಗ್ತಾರ ಆ ಊರಿಗೆ ಏನ್ ಕೆಲಸ ಇರುತ್ತೋ ಆ ಕೆಲಸ ಮುಗಿಸ್ಕೊಂಡು ಬೇಗ ಮತ್ತೆ ರಿಟರ್ನ್ ಆಗ್ಬೇಕು. ಅದೇ ಇಲ್ಲ. ಇನ್ನೇನು ನಮ್ಮ ಅಪ್ಪ ಅಮ್ಮ ಎಲ್ಲಾರ ಜೊತೆ ಮಾಡಿ ಬಸ್ ಬಂದು ಟಾಟಾ ಮಾಡಿದಾರೆ, ನಾನು ಟಾಟಾ ಮಾಡಿ ಬಂದಿದ್ದೀನಿ, ಇಲ್ಲೇ ಇದ್ದು ಬಿಡ್ತಾನ ಅಂತೇಳಿ ಇರ್ಲಿಕ್ಕೆ ಆಗತ್ತಾ? ಒಂದು ವೇಳೆ ಇದ್ರೆ ಅವನ್ ಏನಂತಾರ? ಅಜ್ಞಾನಿ ಅಂತಾರ, ಮೂರ್ಖ ಅಂತಾರ. ತಂದೆ ತಾಯಿಯನ್ನು ಬಿಟ್ಟು ಎಲ್ಲಿ ಹೋಗಿ ಬರ್ತಾನೆ, 2 ದಿನದಾಗ ಬರ್ತಾನೆ ಅಂತೇಳಿ ಟೂರಿಗೆ ಹೋಗಿ ಅಲ್ಲೇ ಸೆಟ್ ಆಗಿಬಿಟ್ರೆ ಹೆಂಗಿರುತ್ತ? ಟೂರಿಗೆ ಹೋಗಿದ್ದೀಯಾ 4 ದಿನ ಮುಗಿಸ್ಕೊಂಡು ಮತ್ತೆ ಬರ್ಬೇಕು ನೀನು. ಈ ಲೋಕಕ್ಕೆ ಬಂದಿದೀಯಾ, ಬರುವಾಗ ಟಾಟಾ ಮಾಡಿ ಹೇಳಿದಾನೆ ದೇವರು, ಮಗನೇ ಬೇಗ ಬಾ, ಬೇಗ ಬಾ ಮಗನೇ ಅಂತ ಹೇಳಿ ಕಳಿಸಿದ್ದಾನೆ. ಆ ಬೇಗ ಅಂತಕ್ಕಂಥದ್ದು ನಿನಗೆ ಆಯುಷ್ ಕಾಲ 60, 70, 80, 100 ವರ್ಷ, ಅಥವಾ 50, 40, 30, 20 ವರ್ಷ ಆಯುಷ್ ಕಾಲ ನಿನಗೆ. ಮಗನೇ ಬೇಗ ಬಂದ್ಬಿಡಪ್ಪ, ನಿನ್ನ ಬಿಟ್ಟು ನಾನು ಇರಕ್ ಆಗಲ್ಲ. ನಿನ್ನ ಲೋಕನೇ ಬೇರೆ ಇದೆ ಕಡೆ, ನಿನ್ನ ಲೋಕನೇ ಬೇರೆ ಇದೆ. ನೋಡು, ಬಂಗಾರದ ರೋಡ್ಗಳು, ಬಂಗಾರದ ಸ್ತಂಭಗಳು, ಬಂಗಾರದ ಏನ್ರಿ ಸ್ಲ್ಯಾಪು, ಬಂಗಾರದ ಯೆರೂಸಲೇಮ ಪಟ್ಟಣ, ನೂತನವಾದಂತಹ ಪಟ್ಟಣ. ನೋಡು, ಇದು ನಿನ್ನ ಲೋಕ, ಶಾಶ್ವತವಾದಂತ ಲೋಕ. ಈ ಲೋಕ ನಿಂದು ಮಗನೇ, ಹೋಗ್ತಾ ಇದೆಯಲ್ಲ, ಹೋಗಿ ಬೇಗ ಬಾ ಅಂತೇಳಿ ಕಳಿಸಿದ್ದಾನೆ. ನೀನೇನ್ ಮಾಡ್ತಾ ಇದೀಯ? ಈ ಲೋಕಕ್ಕೆ ಬಂದು ಸೈತಾನನಿಗೆ ಒಳಗಾಗಿ ಸೈತಾನನು ಹೇಳುವಂತ ಮಾತುಗಳನ್ನು ನಂಬಿ ಆ ಪರಲೋಕವನ್ನು ಸೃಷ್ಟಿ ಮಾಡಿದಂತ ದೇವರನ್ನು ಮರೆತು, ಜನ್ಮ ಕೊಟ್ಟಂತ ತಂದೆಯನ್ನು ಮರೆತು ಇದೇ ಲೋಕ ನಂದಂತೇಳಿ ವಿಚಿತ್ರವಾದ ಲೋಕವನ್ನು ಪ್ರೀತಿಸುವಂತ ಮನುಷ್ಯ ಆಗಿದ್ದಿ ಪ್ರಿಯ. ಅದಕ್ಕೆ ಅವನು ಸೈತಾನ್ ಏನ್ ಮಾಡಿದನಂತ? ನಿನ್ನ ಮಂಕು ಮಾಡಿದನಂತ. ಮಂಕು. ಇದೇ ಕೊರಿಂಥದವರಿಗೆ ಬರೆದಂತ ಪತ್ರಿಕೆಯಲ್ಲಿ ಇದೀವಲ್ಲ ನಾವು, ಕೊರಿಂಥ ಪತ್ರಿಕೆ ಎರಡನೇ ಪತ್ರಿಕೆಯಲ್ಲಿ 4ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ ಪ್ರಿಯ. 4ನೇ ಅಧ್ಯಾಯ 4ನೇ ವಚನವನ್ನು ಓದ್ಕೊಳ್ಳೋಣ. ಏನಂತ ಇದ್ದಾರೆ? ಇವರಲ್ಲಿ ದೇವರು ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನೆ, ಕುಳ್ಳನಾಗಿ ಮಾಡಿದನಂತ ದುಷ್ಟನು. ಇನ್ನೊಂದು ಲೋಕದ ಮೇಲೆ ಮನಸ್ಸೇ ಇಲ್ದಂಗ ಮಾಡಿದನಂತ ಪ್ರಿಯರು. ಇನ್ನೊಂದದ್ರ ಮೇಲೆ ಆಸೆ ಇಲ್ದಂಗ ಮಾಡಿದನು. ನನ್ಗೆ ಇನ್ನೊಂದು ಲೋಕ ಇದೆ ಅನ್ನಂತದ್ದು ಇವನು ಊಹೆಕ್ಕೂ ತಟ್ಟಿಲ್ಲ ಪ್ರಿಯರು. ಇವನ ಆಲೋಚನೆಗಳಲ್ಲಿ ಇನ್ನೊಂದು ಲೋಕನೇ ಇಲ್ಲ. ಗೊತ್ತಾಗುತ್ತೆ ನಿನಗೆ? ಪ್ರಪಂಚದ ಕೇಳ್ರಿ, ಯಾರಾದ್ರೂ ಹೋಗಿ ಕೇಳ್ರಿ, ನಾವ್ ಈ ಲೋಕದವರಲ್ಲಪ್ಪ, ಇನ್ನೊಂದು ಲೋಕದವರು ಅಂದ್ರೆ ಯಾರು ನೋಡ್ಯಾರ? ಎಲ್ಲೈತೆ? ನೀನ್ ನೋಡಿ ಬಂದೇನು? ನೀನ್ ತಿಳ್ಕೊಂಡಿದ್ದೇನು? ಯಾರು ನಿಮ್ ತಾತ ಹೋಗಿ ಬಂದ, ನಿಮ್ಮ ಅಪ್ಪ ಹೋಗಿ ಬಂದನ? ಅಂದ್ರೆ ಇನ್ನೊಂದು ಲೋಕ ಅಂತಕ್ಕಂಥದ್ದು ಇಲ್ಲ ಅನ್ನಂತ ಭ್ರಮೆಯಲ್ಲಿ ಎಷ್ಟು ಮಂಕು ಮಾಡಿದೆ ನೋಡ್ರಿ ಮನುಷ್ಯರನ್ನ ಸೈತಾನನು. ಇದೇ ನಿಂದು, ಇದೇ ನಿಂದು, ಇದೇ ನಿಂದು, ಇದೇ ನಿಂದು, ಇಲ್ಲೇ ಇರ್ಬೇಕು, ಇಲ್ಲೇ ಸಾಯ್ಬೇಕು, ಇಲ್ಲೇ ಹುಟ್ಟಬೇಕು, ಇಲ್ಲೇ ಬಾಳ್ಬೇಕು, ಇಲ್ಲೇ ಹೋಗ್ಬೇಕು ನೀನು.
ಮೇಲೆ ಸೇರೋಗುತ್ತ. ಆತ್ಮ ಅಂತಕ್ಕಂಥದ್ದೇ ಆಲೋಚನೆ ಇಲ್ಲದವರು ಇದ್ದಾರೆ ಪ್ರಿಯರೇ. ಎಷ್ಟು ಮಂಕು ಮಾಡಿದ ಮನುಷ್ಯರ ಹೃದಯಗಳನ್ನು, ಅವರ ಮನೋನೇತ್ರಗಳನ್ನು ಎಷ್ಟು ಕುಳ್ಳುತನ ಮಾಡಿದ ನೋಡ್ರಿ ಪ್ರಿಯರೇ. ಎಷ್ಟು ಭ್ರಮೆಗೊಳಿಸಿದೆ ಈ ಮನುಷ್ಯನ. ಏನ್ರಿ, ಕನಸಿನ ಪ್ರಪಂಚದ ರಹಸ್ಯ ನಿನಗೆ ಗೊತ್ತಾಗಬೇಕು. ಇದು ಕನಸು ಪ್ರಿಯರಿದು. ಇದು ನಿನಗೆ ಶಾಶ್ವತವಾದದ್ದಲ್ಲ. ನಿದ್ದೆಯಿಂದ ಎಚ್ಚರೆ ಈ ಲೋಕ ನಿನಗಿಲ್ಲ. ನಿದ್ದೆಯಿಂದ ಎದ್ರೆ ಈ ಲೋಕ ನಿನಗಿಲ್ಲ. ಸುಮ್ಮನೆ ಇದೆಯಾ ಅಷ್ಟೇ. ನೀನಿರುವ ತನಕ ಇದು ನೋಡ್ಬೇಕು. ಓ, ಈ ಲೋಕನ ಇದು ನಂದಲ್ಲ ಅಂತೇಳಿ ಇರ್ಬೇಕಷ್ಟೇ ನೀನು. ಇನ್ನೊಂದು ವಚನ ನೋಡ್ಕೊಳ್ಳೋಣ ಪ್ರಿಯ, ಇನ್ನೊಂದು ವಚನವನ್ನು ನೋಡ್ಕೊಳ್ಳೋಣ. ಕೊರಿಂಥದವರಿಗೆ ಬರೆದಂತ 2ನೇ ಪತ್ರಿಕೆ 4ನೇ ಅಧ್ಯಾಯ. 4ನೇ ಅಧ್ಯಾಯದಲ್ಲಿ ಇದೀವಲ್ಲ, 4ನೇ ಅಧ್ಯಾಯ 17, 18ನೇ ವಚನ ಓದ್ಕೊಳ್ಳೋಣ, ಅಥವಾ 16ನೇ ವಚನದಿಂದ ಓದ್ಕೊಂಡ್ರು ಚೆನ್ನಾಗಿರುತ್ತೆ. ಆದುದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಅಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದೇ ಇರುವಂತದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದೇ ಇರುವಂತದ್ದು ಸದಾ ಕಾಲ ಇರುವುದು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ. ಎಷ್ಟು ಅದ್ಭುತವಾಗಿ ಪೌಲನು ಅರ್ಥ ಮಾಡಿಕೊಂಡಿದ್ದಾನೆ ಈ ಲೋಕನ. ಈ ಲೋಕ ಕಾಣುವಂತ ಈ ಲೋಕ ಅಶಾಶ್ವತವಾದ, ಸ್ವಲ್ಪ ದಿನ ಇರುತ್ತೆ ಈ ಲೋಕ. ನಮಗೆ ಕಾಣದೇ ಇರುವಂತ ಲೋಕ ಇದೆ ನೋಡೋದು ಪರಲೋಕ, ಅದು ಶಾಶ್ವತವಾದಂತ ಲೋಕ. ಇದು ಸ್ವಲ್ಪ ದಿನ ಇರುತ್ತಾ, ಅದು ಶಾಶ್ವತವಾಗಿರುತ್ತಾ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅವರು ಈ ಲೋಕದ ಮೇಲೆ ಆಸೆ ಇಟ್ಟುಕೊಂಡು ಜೀವನ ಮಾಡ್ಲಿಲ್ಲ, ಈ ಲೋಕದ ಮೇಲೆ ಕನಸು ಕಟ್ಟಿಕೊಂಡು ಜೀವನ ಮಾಡ್ಲಿಲ್ಲ, ಈ ಲೋಕದ ಮೇಲೆ ಊಹೆಗಳನ್ನು ಇಟ್ಟುಕೊಂಡು ಜೀವನ ಮಾಡ್ಲಿಲ್ಲ, ಆಸೆಗಳು ಇಟ್ಟುಕೊಂಡು ಜೀವನ ಮಾಡ್ಲಿಲ್ಲ ಅವರು. ಈ ಲೋಕ ನನಗೆ ಬೇಡ, ಪರಲೋಕ ನನಗೆ ಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ಈ ಕಾಣುವಂಥದ್ದು ನನ್ನ ಕಣ್ಣಿಗೆ ದೃಶ್ಯವಾದದ್ದು, ಈ ಕಣ್ಣಿಗೆ ಕಾಣ್ತಾ ಇದ್ದೀನಲ್ಲ, ಇದು ನನಗೆ ಶಾಶ್ವತ ಅಲ್ಲ, ಇದು ಅಶಾಶ್ವತವಾದದ್ದು, ಸ್ವಲ್ಪ ದಿನ ಇರುವಂತದ್ದು. ಕಾಣದೇ ಇರುವಂತದ್ದು ಶಾಶ್ವತವಾಗಿರುವಂತದ್ದು. ಕಣ್ಣಿಗೆ ಕಾಣದೇ ಇರುವಂತ ಒಂದು ಲೋಕ ಇದೆ, ಅದು ಪರಲೋಕ. ಆ ಪರಲೋಕಕ್ಕೆ ನಾನು ಹೋಗಬೇಕು. ಆ ಲೋಕದಲ್ಲಿ ನನ್ನ ದೇವರಿದ್ದಾನೆ, ನನಗೆ ರಕ್ಷಣೆ ಕೊಟ್ಟಂತ ಯೇಸು ಕ್ರಿಸ್ತನಿದ್ದಾನೆ, ಆತನ ಸಿಂಹಾಸನ ಇದೆ. ಆ ಸಿಂಹಾಸನದ ಮೇಲೆ ನಾನು ಕೂಡಬೇಕು. ಯಾವಾಗ್ಲೂ ದೇವರಲ್ಲಿ ನಾನು ಆನಂದವಾಗಿರಬೇಕಂತೇಳಿ ಈ ಲೋಕದಲ್ಲಿ ಅಲ್ಪ ಸ್ವಲ್ಪ ಕಷ್ಟಗಳನ್ನು ತಾಳಿಕೊಂಡು ನಷ್ಟಗಳನ್ನು ಅನುಭವಿಸಿ ಯಾವುದೇ ಬರಲಿ ಸಹಿಸಿಕೊಂಡು ಪರಲೋಕದ ಮೇಲೆ ಗುರಿಯಾಗಿಟ್ಟುಕೊಂಡು ಜೀವನ ಮಾಡಿದ ಪ್ರಿಯರು. ಫಿಲಿಪ್ಪಿದವರಿಗೆ ಬರೆದಂತ ಪತ್ರಿಕೆ ಮುಗಿಸ್ತೇನೆ ಪ್ರಿಯರೇ, ಸಮಯ ಆಗ್ತಾ ಇದೆ, ಮುಗಿಸ್ತೇನೆ. ಫಿಲಿಪ್ಪಿದವರಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಇದೇ ಪೌಲನು ತನ್ನ ಸಭೆ ಆಗಿರ್ತಕ್ಕಂಥ ಫಿಲಿಪ್ಪಿಯವರಿಗೆ ಹೇಳ್ತಾ ಇದ್ದಾನೆ. 3ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾ ಇದ್ದಾನೆ ನೋಡ್ರಿ. ಕರ್ತನಾದ ಯೇಸು ಕ್ರಿಸ್ತನಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಆತನು ಎಲ್ಲವನ್ನು ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡಿದಾನೆ ಅಂತ ಹೇಳ್ತಾ ಇದ್ದಾನೆ ಪ್ರಿಯರೇ. 19ನೇ ವಚನ ಓದೋಣ, ಇನ್ನ ಚೆನ್ನಾಗಿರ್ತ. ನಾಶನವೇ ಅವರ ಅಂತ್ಯವಸ್ಥೆ, ಒಟ್ಟೆಯೇ ಅವರ ದೇವರು, ನಾಚಿಕೆ ಕೆಲಸಗಳಲ್ಲಿಯೇ ಅವರಿಗೆ ಗೌರವವು, ಅವರ ಪ್ರಪಂಚದ ಕಾರ್ಯಗಳ ಮೇಲೆ ಮನಸ್ಸಿಡುವರು. ನಾವಾದರೂ ಪರಲೋಕ ಸಂಸ್ಥಾನದವರು ಅಂತ ಹೇಳ್ತಾ ಇದ್ದಾನೆ. ಪರಲೋಕದ ಸಂಸ್ಥಾನದವರು ನಾವು. ಯಾವ ಸಂಸ್ಥಾನದವರು ನೀವು? ಮಾತಾಡ್ರಿ ಯಾರಾದ್ರು. ಪರಲೋಕದ ಸಂಸ್ಥಾನದವರು, ಪರಲೋಕದ ಸಂಸ್ಥಾನದವರು ಅಂದ್ರೆ ಈ ಲೋಕ ಎಲ್ಲ ನೀನು ನೋಡುವಂಥದ್ದೆಲ್ಲ ಕನಸೇ ಪ್ರಿಯರಿದು. ಕನಸಿನ ಲೋಕಕ್ಕಾಗಿ ನೀನು ತವಕ ಪಡ್ತಾ ಇದ್ದಿ ನೋಡು, ಭ್ರಮೆ ಲೋಕಕ್ಕಾಗಿ ನೀನು ಭ್ರಮೆ ಪಡ್ತಾ ಇದ್ದಿ ನೋಡು. ಈ ಇಲ್ಲದ ಲೋಕದ ಮೇಲೆ ಎಷ್ಟು ಆಶಾಪಾಶಗಳು ಇಟ್ಟುಕೊಂಡು ಜೀವನ ಮಾಡ್ತಿದ್ದಿ ನೋಡು. ಸಂಬಂಧಗಳು ಮಧ್ಯದಲ್ಲಿ ಬಂದು ಹೋಗುವಂತ ಆತ್ಮ ಬೇಡ. ಇಲ್ಲಿ ಆತ್ಮನ ಶರೀರ ಸಂಬಂಧವಾದಂತ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದಕ್ಕೆ ನಿನ್ನ ಜೀವಿತವನ್ನ ತ್ಯಾಗ ಮಾಡಿಕೊಳ್ತಾ ಇದ್ದಿ ನೋಡು. ಇದು ನಿಂದಲ್ಲ ಅಂತ ಪ್ರಿಯರೇ. ನಿನಗೊಂದು ಸಂಸ್ಥಾನ ಇದೆ ಅಂತ ಪ್ರಿಯರೇ.
ಶ್ರೀಕೃಷ್ಣ ದೇವರಾಯ ಸಂಸ್ಥಾನ ಅಲ್ಲ, ಅಕ್ಬರ್ ಸಂಸ್ಥಾನ ಅಲ್ಲ, ಹೈದರಾಬಾದ್ ನವಾಬ್ ಸಂಸ್ಥಾನ ಅಲ್ಲ, ಮೈಸೂರು ಅರಮನೆ ರಾಜರ ಸಂಸ್ಥಾನ ಅಲ್ಲ. ಅದು ಒಂದು ಜಿಲ್ಲೆಗೆ, ಒಂದು ರಾಷ್ಟ್ರಕ್ಕೆ ಅಂಕಿತವಾದಂತ ಸಂಸ್ಥಾನಗಳಿವೆಲ್ಲವೂ ಕೂಡ. ಒಂದು ಲೋಕ ಇದೆ, ಪರಲೋಕ. ಆ ಪರಲೋಕ ಸಂಸ್ಥಾನ ನಿನಗಾಗಿ ಎದುರು ನೋಡ್ತಾ ಇದೆ. ಆ ಸಂಸ್ಥಾನದಲ್ಲಿ ದೇವರಿದ್ದಾನೆ, ಆ ಸಂಸ್ಥಾನದಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ಆ ಸಂಸ್ಥಾನದಲ್ಲಿ ಕೋಟಾನುಕೋಟಿ ದೇವದೂತರಿದ್ದಾರೆ. ನಿನ್ನ ಬರುವಳಿಗಾಗಿ ನಿನ್ನನ್ನು ನೋಡಿ ಅವ್ರು ಎದುರು ನೋಡ್ತಾ ಇದ್ದಾರೆ, ನಿರೀಕ್ಷೆ ಇಟ್ಟುಕೊಂಡಿದ್ದಾರೆ. ದೇವರು ಕೂಡ ನಿನ್ನ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿದ್ದಾನೆ. ಮಗನೇ ಬಾ 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 ಬಾ. ಈ ಸಂಸ್ಥಾನ ನಿಂದು. ಇದಕ್ಕೆ ರಾಜನ ಒಡೆಯನು, ಅರಸನು ನೀನು, ರಾಜಾದಿ ರಾಜನು, ಕರ್ತನ ಕರ್ತನು ನೀನು. ಇದಕ್ಕೆ ಜವಾಬ್ದಾರಿ ಉಳ್ಳವನು ನೀನು, ಅಧಿಕಾರ ಉಳ್ಳವನು ನೀನು. ನಿನ್ನ ಸ್ವಾಧೀನಪಡಿಸಬೇಕಂತೇಳಿ ನಾನು ಎದುರು ನೋಡ್ತಾ ಇದ್ದೀನಿ. ಮಗನೇ ಮಗಳೇ, ಬನ್ನಿ ನನ್ನ ಬಳಿಗೆ ಅಂತ ಒಂದು ಸಂಸ್ಥಾನ ಎದುರು ನೋಡ್ತಾ ಇದೆ ನಿನಗೋಸ್ಕರ. ನಶಿಸಿ ಹೋಗತಕ್ಕಂತ ಲೋಕಕ್ಕಾಗಿ ನೀನು ತಾವು ಕಾಪಾಡ್ತಾ ಇದೀಯ. ನಾಶನವಾಗತಕ್ಕಂತ ಈ ಭೂಮಿಯೇ ಇರುವುದಿಲ್ಲಂತ, ಭೂಮಿ ಮೇಲೆ ಕೆಲಸವೇ ಇರುವುದಿಲ್ಲಂತ, ಆಕಾಶವೇ ಇರುವುದಿಲ್ಲಂತ, ಸೂರ್ಯ ಚಂದ್ರ ನಕ್ಷತ್ರಗಳು ಯಾವೂ ಇರುವುದಿಲ್ಲಂತ, ಎಲ್ಲವೂ ನಶಿಸಿ ಹೋಗತಕ್ಕಂಥವಗಳ ಮೇಲೆ ನೀನು ಮಮಕಾರವನ್ನು ಬೆಳೆಸಿಕೊಂಡು ಇದೇ ನನ್ನ ಸ್ವಂತ ಅಂತೇಳಿ ಕನಸಿನ ಪ್ರಪಂಚದಲ್ಲಿ ಇದ್ದುಕೊಂಡು ಕನಸಿನ ಆ ಪರಲೋಕದ ರಹಸ್ಯವನ್ನೇ ಮರೆತು ಹೋಗ್ತಾ ಇದೀಯಾ. ಮಗನೇ ಮಗಳೇ, ಆಲೋಚನೆ ಮಾಡು. ನೀನು ಬೇಡ ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಬಿಟ್ಟು ಬಿಡಿ ಲೋಕ. ಇದು ನಿಂದಲ್ಲ, ಇದು ನಿಂದಲ್ಲ ಅಂತಕ್ಕಂಥದ್ದನ್ನು ಗ್ರಹಿಸಿಕೋ. ಇದು ನಿಂದಲ್ಲ ಅಂತಕ್ಕಂಥದ್ದನ್ನು ಗ್ರಹಿಸಿಕೊಂಡು ಜೀವನ ಮಾಡು. ಇಬ್ರಿದವರಿಗೆ ಬರೆದಂತ ಪತ್ರಿಕೆ ಮುಗಿಸ್ತೀನಿ ಪ್ರಿಯರೇ. ಇನ್ನ 2 ವಚನ ಇದಾವ, ಏನ್ ಅನ್ಕೊಳ್ಬೇಡ್ರಿ, ಸಮಯ ಜಾಸ್ತಿ ಆಗಿರ್ಬೋದು. ಇಬ್ರಿದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. 13ನೇ ಅಧ್ಯಾಯ ಇಬ್ರಿದವರಿಗೆ ಬರೆದಂತ ಪತ್ರಿಕೆ, ಇಬ್ರಿದವರಿಗೆ ಬರೆದಂತ ಪತ್ರಿಕೆ 13ನೇ ಅಧ್ಯಾಯ 14ನೇ ವಚನ. ಯಾಕಂದರೆ ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ. ಈ ಲೋಕದಲ್ಲಿ ನಮಗೆ ಯಾವ ಪಟ್ಟಣವು ಶಾಶ್ವತವಾದ ಪಟ್ಟಣವು, ಶಾಶ್ವತವಾದ ಮನೆ ಇಲ್ಲ, ಮಠ ಇಲ್ಲ, ಮನುಷ್ಯರಿಲ್ಲ. ಎಷ್ಟು ಅದ್ಭುತ ರೀ ವಾಕ್ಯ, ಎಷ್ಟು ಅದ್ಭುತ ಅಲ್ವಾ ಈ ವಾಕ್ಯ. ಮತ್ತೊಂದ್ಸಲ ಓದ್ಕೊಳ್ಳಿ, ಅಂಡರ್ಲೈನ್ ಹಾಕೊಳ್ಳಿ, ನಿಮ್ ಬೈಬಲ್ ನಲ್ಲಿ ಅಂಡರ್ಲೈನ್ ಹಾಕೊಳ್ಳಿ, ಎಲ್ಲ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ. ಏನಂತ ಫಿಕ್ಸ್ ಮಾಡ್ಕೋಬೇಕು, ಏನಂತ ಫಿಕ್ಸ್ ಮಾಡ್ಕೋಬೇಕು? ಇಹದಲ್ಲಿ ಶಾಶ್ವತವಾದ ಪಟ್ಟಣವು ನಮಗಿಲ್ಲ, ಇನ್ನು ಮುಂದೆ ಆಗುವ ಪಟ್ಟಣವನ್ನು ಹಾರೈಸುತ್ತಾ ಇದ್ದೇವೆ, ಎದುರು ನೋಡ್ತಾ ಇದ್ದೇವೆ ಪಟ್ಟಣನ. ಪೌಲ ಹೇಳ್ತಾ ಇದ್ದಾನೆ, ಪೌಲ ಯಾವ ಪಟ್ಟಣ ಎದುರು ನೋಡ್ತಾ ಇದ್ದಾನೆ? ಪರಲೋಕವೆಂಬ ಪಟ್ಟಣವನ್ನು ಎದುರು ನೋಡ್ತಾ ಇದ್ದಾನೆ. ನೀನ್ ಯಾವ ಪಟ್ಟಣ? ನನಗೆ ಮೈಸೂರಲ್ಲಿ ಅರಮನೆ ಪಕ್ಕದಲ್ಲಿ ಒಂದು ಫ್ಲಾಟ್ ತಗೊಳ್ಬೇಕು ಅನ್ಕೊಂಡಿದ್ದೀನಿ, ಇಲ್ಲ ರಾಜಧಾನಿ ಪಕ್ಕದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ರಾಜಧಾನಿ ಪಕ್ಕದಲ್ಲಿ ವಿಧಾನಸೌಧ ಪಕ್ಕದಲ್ಲಿ ಒಂದು ಅರಮನೆ ಕಟ್ಸ್ಕೊಳ್ಬೇಕಂತ ಮಾಡಿದ್ದೀನಿ. ಎಲ್ಲೆಲ್ಲಿ ಮನೆಗಳು ಕಟ್ಟಿಕೊಂಡು ಆಲೋಚನೆ ಮಾಡ್ಬೇಕು. ಒಂದು ಪಟ್ಟಣನೇ ನಂದು ಅನ್ಸ್ಕೊಳ್ಬೇಕಂತ ಆಲೋಚನೆ ಬಂತು ಅನೇಕರು. ಅವ್ರ ಹೆಸರುಗಳ ಮೇಲೆ ಊರುಗಳನ್ನು ಕಟ್ಟಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವರ ಹೆಸರುಗಳ ಮೇಲೆ ಊರುಗಳು, ಪಟ್ಟಣಗಳು. ರಾಯರ ಪಟ್ಟಣ, ಚನ್ನರಾಯ ಪಟ್ಟಣ, ಕೆಲವು ಇದಾವೆ. ಕೆಂಪೇಗೌಡ ಪಟ್ಟಣ, ಬೆಂಗಳೂರು, ಅರ್ಧ ಬೆಂಗಳೂರು. ಕೆಂಪೇಗೌಡ ಬಸ್ ಸ್ಟಾಂಡು, ಕೆಂಪೇಗೌಡ ರೈಲ್ವೆ ನಿಲ್ದಾಣ, ಕೆಂಪೇಗೌಡ ರಸ್ತೆ, ಕೆಂಪೇಗೌಡ ಪಾರ್ಕು, ಕೆಂಪೇಗೌಡ ಸ್ಕೂಲ್ಗಳು ಅವರದೇ. ಇದಾನ ಕೆಂಪೇಗೌಡ? ಬೆಂಕಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ, ಬೆಂಕಿಯಲ್ಲಿ ಬಿದ್ದು ಒದ್ದಾಡ್ತಾ ಇದ್ದಾನೆ. ನಿನಗೆ ಭೂಮಿ ಮೇಲೆ ಇಹದಲ್ಲಿ ಯಾವುದು ಶಾಶ್ವತವಾದ ಪಟ್ಟಣ ನಿನಗಿಲ್ಲ, ನಮಗಿಲ್ಲ. ಶಾಶ್ವತದ ಪಟ್ಟಣ, ಆಗುವಂತ ಶಾಶ್ವತವಾದ ಪಟ್ಟಣ, ಅದನ್ನು ಎದುರು ನೋಡುತ್ತಾ ಹಾರೈಸುತ್ತಾ ಇದ್ದೇವೆ ಅಂತ. ಪ್ರೀತಿಯುಳ್ಳಂತ ದೇವರ ಮಕ್ಕಳೇ, ಆಲೋಚನೆ ಮಾಡಿಕೊಂಡಿದ್ದೀವಿ. ಈಗ ಲೋಕದ ಮೇಲೆ ಕನಸು ಕಟ್ಟಿಕೊಂಡು
ಭ್ರಮೆಗೊಂಡು ಜೀವನ ಮಾಡಬೇಡ. ಈ ಲೋಕ ನಮಗೆ ಶಾಶ್ವತವಲ್ಲ. ಈ ಲೋಕದಲ್ಲಿ ಮನುಷ್ಯರು ಕೂಡ ಶಾಶ್ವತವಲ್ಲ. ಯಾರ್ ನನ್ನ ಹೆಂಡತಿ, ಯಾರ್ ನನ್ನ ಮಕ್ಕಳು, ಯಾರ್ ನನ್ನ ಬಂಧು ಬಳಗ, ಯಾರು ನನ್ನ ಅಣ್ಣ ತಮ್ಮಂದಿರು, ಯಾರು ನನ್ನ ಅಕ್ಕ ತಂಗಿಯಂದಿರು, ಯಾರು ಶಾಶ್ವತ ಅಲ್ಲ ಪ್ರಿಯರೇ. ಸುಮ್ಮನೆ ಬದುಕಿರೋ ತನಕ ಜೊತೆಗಿರ್ತಾರ ಹೆಂಡತಿ ಗಂಡ. ಒಂದಿನ ಬಿಟ್ಟು ಹೋಗ್ತಾರ. ನನ್ನ ಹೆಂಡತಿ ಅಂತಾನ ಒಂದಿನ ಬಿಟ್ಟು ಹೋಗ್ತಾನ. ನನ್ನ ಗಂಡ ಅಂತಾನ ಗಂಡನೇ ಬಿಟ್ಟು ಹೋಗ್ತಾಳ. ನನ್ನ ತಂದೆ ತಾಯಿಗಳು ಅಂತಾರ ಒಂದಿನ ಬಿಟ್ಟು ಹೋಗ್ತಾರ. ಯಾರು ಅಲ್ಲ. ಅದಕ್ಕೆ ಕನಸಿನ ಪ್ರಪಂಚದ ರಹಸ್ಯ ತಿಳ್ಕೊಂಡು ಜೀವನ ಮಾಡು. ಇದು ಕನಸಿನ ಪ್ರಪಂಚ. ಇದರ ರಹಸ್ಯವನ್ನು ಗೊತ್ತು ಮಾಡಿಕೊಂಡು ಬರ್ತಕ್ಕಂತ ಪಟ್ಟಣಕ್ಕೋಸ್ಕರ ನೀನು ಎದುರು ನೋಡ್ಬೇಕೆಂಬುದಾಗಿ ಹೇಳುತ್ತಾ ಈ ಮಾತುಗಳಲ್ಲಿ ಮುಗಿಸ್ತಾ ಇದ್ದೀನಿ. ಈ ಮಾತುಗಳನ್ನು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯ ಪರಿಶುದ್ಧನೇ, ಮಹೋನ್ನತನೇ, ಪರಮ ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನಗೆ ವಂದನೆಗಳು, ಸ್ತೋತ್ರಗಳಪ್ಪ. ದೇವ, ಅದ್ಭುತವಾದಂತ ಸಂದೇಶವನ್ನು ನಮಗೆ ಹೇಳಿಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ. ಹೌದು ದೇವ, ಈ ಲೋಕ ನಮಗೆ ಯಾವುದು ಶಾಶ್ವತವಲ್ಲ. ಭೂಮಿಯೇ ನಮಗೆ ಶಾಶ್ವತ ಅನ್ಕೊಂಡ್ರೆ ಒಂದು ದಿನ ಸುಟ್ಟಿ ಬೂದಾಗ್ತದಂತ ಹೇಳ್ತಾ ಇದೆ ಪ್ರಿಯರೇ. ದೇವ, ಕ್ಷಮಿಸಪ್ಪ. ಈ ಭೂಮಿ ನಮ್ಮದಲ್ಲ ಅಂತೇಳಿ ನೀವ್ ಹೇಳಿದೀರಾ. ಈ ಭೂಲೋಕದಲ್ಲಿ ಬಂಧತ್ವಗಳು ನಮ್ಮವಲ್ಲ ಅಂತ ಹೇಳಿದೀರಾ. ಯಾವುದು ಶಾಶ್ವತವಲ್ಲ. ಸುಮ್ಮನೆ ಈ ಲೋಕದ ಮೇಲೆ ಕನಸು ಕಟ್ಟಿಕೊಂಡು ಜೀವನ ಮಾಡಿ ನಾವು ಭ್ರಮೆ ಲೋಕದಲ್ಲಿ ಇದ್ದುಕೊಂಡು ಸತ್ತು ನರಕಕ್ಕೆ ಹೋಗ್ತಾ ಇದೆ ಈ ಲೋಕದಲ್ಲಿ. ಈ ವಾಕ್ಯವನ್ನು ಕೇಳಿರ್ತಕ್ಕಂಥ ನಿನ್ನ ಮಕ್ಕಳು ಅರ್ಥ ಮಾಡಿಕೊಂಡು ಜೀವನ ಮಾಡುವುದಕ್ಕೆ ಸಾಕು. ಕೇವಲ ಈ ಲೋಕದ ಮೇಲೆ ಮಮಕಾರವನ್ನು ಬೆಳೆಸಿಕೊಂಡು ಬದುಕದೆ ಈ ಲೋಕದಲ್ಲಿ ಬದುಕುತ್ತಾ ಪರಲೋಕವನ್ನು ಎದುರು ನೋಡುವಂತ ಮಕ್ಕಳಾಗಿ ಅಬ್ರಹಾಮ, ಇಸಾಕು, ಯಾಕೋಬರು ಯಾವ ರೀತಿ ಈ ಲೋಕದಲ್ಲಿ ಇದ್ದಾಗಲೇ ಪರಲೋಕವನ್ನು ಎದುರು ನೋಡಿದ್ರು ಆ ರೀತಿಯಾಗಿ ಎದುರು ನೋಡುವಂತ ಭಾಗ್ಯ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ತಂದೆ, ಕೂಡಿ ಬಂದಂತ ಎಲ್ಲರನ್ನೂ ಆಶೀರ್ವದಿಸ್ರಿ. ಅವರ ಕುಟುಂಬಗಳಿಗೆ ಶಾಂತಿ ಸಮಾಧಾನವನ್ನು ನೀಡಿರಿ, ಆರೋಗ್ಯವನ್ನು ಕೊಡ್ರಿ. ಅನಾರೋಗ್ಯದಿಂದ ಬದುಕುವಂತವರಿಗೆ ಆರೋಗ್ಯ ಕೊಟ್ಟು ದೇಹದ ಬಲದಿಂದ ಮತ್ತು ಆರೋಗ್ಯ ಮತ್ತು ಆತ್ಮೀಯ ಬಲದಿಂದ ಬದುಕುವುದಕ್ಕೆ ಸಹಾಯ ಮಾಡ್ರಿ, ನಡೆಸ್ರಿ ದೇವ. ಮತ್ತು ಅನಾರೋಗ್ಯದಿಂದ ನಮ್ಮ ಸಭೆಯಲ್ಲಿ ಸಿದ್ದಪ್ಪ ಮತ್ತು ಅಶ್ವಿನಿ ಅವರು ಅನಾರೋಗ್ಯದಿಂದ ನರಳ್ತಾ ಇದ್ದಾರೆ. ಅವರನ್ನು ಮುಟ್ರಿ, ಗುಣಪಡಿಸ್ರಿ, ಸ್ವಸ್ಥತೆಯನ್ನು ನೀಡ್ರಿ. ಅತಿ ಬೇಗನೆ ಗುಣಮುಖರಾಗಿ ನಿನ್ನನ್ನು ಹೆಚ್ಚಾಗಿ ಮಹಿಮೆ ಪಡಿಸುವಂತ ಭಾಗ್ಯ ಅವರಿಗೆ ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತಾ ಇದ್ದೇನೆ. ಇನ್ನು ಯಾರ್ಯಾರಾದ್ರೂ ಅನಾರೋಗ್ಯದಿಂದ ಇದ್ದಾರೋ ಅವರೆಲ್ಲರನ್ನು ಮುಟ್ಟಿ ಸ್ವಸ್ಥತೆಯನ್ನು ನೀಡಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ತೇನೆ. ವಿಶೇಷವಾಗಿ ಮತ್ತು ದಾವಿದ ಕುಟುಂಬವನ್ನು ಮತ್ತು ಮಹಾಲಕ್ಷ್ಮಿ ಅವರ ಕುಟುಂಬವನ್ನು ಆಶೀರ್ವದಿಸ್ರಿ, ಬಲಪಡಿಸ್ರಿ. ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ವಾಕ್ಯಗಳನ್ನು ಸುಮ್ಮನೆ ವ್ಯರ್ಥವಾಗಿ ಕಳೆಯದಂತೆ ಈ ವಾಕ್ಯಗಳನ್ನು ಗೂಗಲ್ ಮೀಟ್ ಅಲ್ಲಿ ಕೇಳಿರ್ತಕ್ಕಂಥ ಮಾತುಗಳು ಮತ್ತೆ ಯೂಟ್ಯೂಬ್ ಅಲ್ಲಿ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಇನ್ನು ಯಾವ್ಯಾವ ಆ್ಯಪ್ಗಳಿದಾವೋ ಆ ಎಲ್ಲಾ ಆ್ಯಪ್ಗಳಲ್ಲಿ ಮತ್ತೆ ಸೇವ್ ಮಾಡಿ ಅನೇಕರಿಗೆ ಸ್ವಾರ್ಥೆಯನ್ನು ತಿಳಿಸುವಂತ ಭಾಗ್ಯ ಎಲ್ಲ ಅನುಗ್ರಹಿಸಬೇಕೆಂಬುದಾಗಿ ಬೇಡುತ್ತಾ ಸಮಸ್ತವನ್ನೇ ನಿನ್ನ ಪದ್ಮಪಾದಕ್ಕೆ ಒಪ್ಪಿಸಿಕೊಡ್ತಾ ಈ ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡ್ತಾ ಇದ್ದೇನಪ್ಪ ತಂದೆ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ಅನ್ಯೋನ್ಯತೆ ಸಹವಾಸವು ಈಗಲೂ ಯಾವಾಗಲೂ ಸದಾ ಕಾಲ ನಮ್ಮೊಂದಿಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆಗಳು.